ಯತಿಗಳು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಚಾತುರ್ಮಾಸ್ಯವನ್ನ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಗುರುಗಳು ಪರಮ ಗುರುವಾಗಿರ್ತಕ್ಕಂತಹ ವಿಜಯೇಂದ್ರ ತೀರ್ಥರ ಸನ್ನಿಧಾನವಾದ ಆ ಕಾವೇರಿ ತೀರದ ಕುಂಭಕೋಣ ಎಂಬತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಚಾತುರ್ಮಾಸವನ್ನ ಆಚರಣೆ ಮಾಡ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿದರು. ಇಂತಹ ಚಾತುರ್ಮಾಸವನ್ನ ಆಚರಣೆ ಮಾಡಬೇಕಾದ್ರೆ ಯಾವ ರೀತಿ ಆಚರಣೆ ಮಾಡಿದ್ರು ಎಂಬುವಂತಹ ಸ್ವಲ್ಪ ಚಾತುರ್ಮಾಸದ ವಿಷಯ ಬಗ್ಗೆ ಸ್ವಲ್ಪ ನೋಡೋಣ. ಯಾಕಂದ್ರೆ ಚಾತುರ್ಮಾಸ ಆಗಿರೋದ್ರಿಂದ ಅದನ್ನ ನೋಡೋಣ. ಚಾತುರ್ಮಾಸ್ಯ ಇದನ್ನ ವ್ರತವನ್ನು ಮಾಡಬೇಕಾದ್ರೆ ಅದು ಪರಿಚಯ ಮಾಡ್ಕೋಬೇಕು. ಏನಂತ ಒಂದು ಪುರಾಣ ಇದೆ, ವರಾಹ ಪುರಾಣ. ವರಾಹ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನಂತ? ಅಸ್ತಿ ಪ್ರಿಯತಮ ಕಾಲ ಚಾತುರ್ಮಸ್ಯಾಭಿದೋ ಮಮ ದಾನಂ ವ್ರತಂ ಜಪೋ ಹೋಮ ತತ್ರಾನಂತ ಗುಣಂ ಸ್ಮೃತಂ. ಇದು ವರಾಹ ಪುರಾಣದಲ್ಲಿ ಬರ್ತಕ್ಕಂಥ ವಾಕ್ಯ. ಏನ್ ಹೇಳುತ್ತಪ್ಪ? ಪ್ರತಿ ವರ್ಷ 12 ತಿಂಗಳಿರ್ತವೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಈ 12 ತಿಂಗಳಲ್ಲಿ 4 ತಿಂಗಳು ಮಾತ್ರ ಚಾತುರ್ಮಾಸ ಅಂತ ಹೇಳ್ತಾರೆ. ಈ ಚಾತುರ್ಮಾಸ್ಯ ಭಗವಂತನಿಗೆ ಅತ್ಯಂತ ಪ್ರಿಯಕರವಾಗಿರ್ತಕ್ಕಂಥ ದಿನಗಳಾಗಿದೆ ಈ 4 ತಿಂಗಳು. ಈ 4 ತಿಂಗಳೊಳಗೆ ದಾನ, ವ್ರತ, ಜಪ, ಹೋಮ ಇವನು ಮಾಡಿದ್ ಬಿಟ್ರೆ ಇದರಿಂದ ಅನಂತ ಫಲ ಕೊಡ್ತಾನಂತೆ ಚಾತುರ್ಮಾಸದಲ್ಲಿ. ಭಗವಂತ ಅನಂತ ಅಂದ್ರೆ ಇಷ್ಟೊಂತ ಇಲ್ಲ, ಕೊನೆಯೇ ಇಲ್ಲ, ಅಷ್ಟು ಫಲವನ್ನ ಕೊಡ್ತಾನೆ ಚಾತುರ್ಮಾಸದಲ್ಲಿ. ಏನು ಮಾಡಬೇಕು? ದಾನ, ನಿಮ್ಗೆ ಏನ್ ಸಿಗುತ್ತೆ ದಾನ ಮಾಡಿ. ವ್ರತ ಮಾಡಿ, ವ್ರತ ಯಾವುದು ಅಂತ ಹೇಳ್ತೀನಿ ನಾನು, ಅದು ಮಾಡಿ. ಆಮೇಲೆ ಜಪ ಮಾಡಿ. ಜಪ ಎಲ್ಲರೂ ನನಗೆ ಆ ಗುರುಗಳು ಕೊಟ್ಟಿದ್ದಾರೆ, ನರಸಿಂಹದೇವ್ ಜಪ, ಇನ್ನೊಬ್ರು ಕೊಟ್ಟಿದ್ದಾರೆ ರಾಮ ಮಂತ್ರ ಅಂತಾರೆ. ಎಲ್ಲ ಜಪಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಜಪ ಅಂದ್ರೆ ಬ್ರಾಹ್ಮಣರಿ ಗಾಯತ್ರಿ ಜಪನೆ. ಗಾಯತ್ರಿ ಸಮಾನವಾಗಿರ್ತಕ್ಕಂಥ ಮಂತ್ರ ಇನ್ನೊಂದಿಲ್ಲ. ಗಾಯತ್ರಿ ವ್ಯಾಖ್ಯಾನ ಅಂದ್ರೆ ಪುರುಷೋಕ್ತ, ಪುರುಷೋಕ್ತ ವ್ಯಾಖ್ಯಾನ ಅಂದ್ರೆ ವೇದಗಳು ಇರ್ಲಿ. ಹೀಗಿದ್ದಾಗ ಗಾಯತ್ರಿಯನ್ನು ಎಷ್ಟು ಮಾಡ್ಕೊಳ್ತೀವೋ, ಗಾಯತ್ರಿ ಅಂದ್ರೆ ಬರೇ ಬ್ರಹ್ಮಚಾರಿಗಳಿಗೆ ಅಂತೆಲ್ಲ, ಎಲ್ಲ ಬ್ರಾಹ್ಮಣಿಗೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತಹ ಜಪವನ್ನು ಮಾಡಬೇಕು. ಹೋಮಗಳನ್ನು ಕೂಡ ಮಾಡಬೇಕು ಚಾತುರ್ಮಾಸದಲ್ಲಿ. ಅದು ಅನಂತ ಫಲ ಕೊಡುತ್ತೆ ಎಂಬುದಾಗಿ ವರಾಹಾರೋಪಿ ಭಗವಂತ ತನ್ನ ಹೆಂಡತಿಯಾಗಿರ್ತಕ್ಕಂಥ ಧರಣಿ ದೇವಿಗೆ ಹೇಳಿರ್ತಕ್ಕಂಥ ವಿಷಯ ಇದೆ. ಏನಂತ? ಅಸ್ಥಿ ಪ್ರಿಯತಮ ಕಾಲ ಇದೆ, ಒಳ್ಳೆ ಕಾಲ ಯಾವುದು? ಚಾತುರ್ಮಾಸ್ಯಾಭಿದೋ ಮಮ. ನನಗೆ ಇಷ್ಟವಾಗಿರ್ತಕ್ಕಂಥ ಕಾಲ ಯಾವಪ್ಪ ಅಂದ್ರೆ ಚಾತುರ್ಮಾಸ್ಯ. ಆ ಸಮಯದಲ್ಲಿ ದಾನ, ವ್ರತ, ಜಪ, ಹೋಮ ಇವೆಲ್ಲವೂ ಮಾಡಿದ್ರೆ ಅನಂತವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಚಾತುರ್ಮಾಸ ಯಾವ ಟೈಮ್ ಮಾಡ್ಬೇಕಪ್ಪ ಅಂದ್ರೆ ಆಷಾಢೆ ದಶಮೀಂ ಶುಕ್ಲಾಂ ಆರಭ್ಯ ಸ್ಯಾತ್ ಕಾರ್ತಿಕಿ ಪೌರ್ಣಿಮಾಸಿ ತಾವದಿದಂ ಚಾತುರ್ಮಾಸ್ಯ ವ್ರತಾಧಿಕಂ. ಯಾವಾಗ ಶುರು ಮಾಡಬೇಕು, ಯಾವಾಗ ಮುಗಿಸ್ಬೇಕು ಚಾತುರ್ಮಾಸ ಅಂದ್ರೆ? ಆಷಾಢ ಮಾಸ ಶುಕ್ಲ ಪಕ್ಷ ದಶಮಿಯಿಂದ ಪ್ರಾರಂಭ ಮಾಡಿಕೊಂಡು ಕಾರ್ತೀಕ ಮಾಸ ಶುಕ್ಲ ಪಕ್ಷ ಪೌರ್ಣಿಮೆಯ ತನಕ, ಹುಣ್ಣಿಮೆಯ ತನಕ 4 ತಿಂಗಳು ಚಾತುರ್ಮಾಸ ಅಂತ ಕರೀತಾರೆ. ಇದು ಕೂಡ ಚಾತುರ್ಮಾಸ ಮಹಾತ್ಮೆಯಲ್ಲಿ ಬರ್ತಕ್ಕಂಥ ವಿಷಯವೇ. ಆದ್ದರಿಂದ ಆಷಾಢ ಶುದ್ಧ ದಶಮಿಯಿಂದ ಕಾರ್ತೀಕ ಮಾಸ ಪೌರ್ಣಿಮಾ ತನಕ, ಅದು ಶುಕ್ಲ ಪೌರ್ಣಿಮಾ ಅಂದ್ರೆ ಶುಕ್ಲ ಹುಣ್ಣಿಮೆ ಬರೋದು ಶುಕ್ಲ ಪಕ್ಷದಲ್ಲಿ, ಹುಣ್ಣಿಮೆ ತನಕ ಈ 4 ತಿಂಗಳು ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ದಿನಗಳು. ಆದರೆ ಕೆಲವರು ಈ ನಿಯಮಗಳನ್ನ ವ್ಯತ್ಯಾಸ ಮಾಡ್ಕೊತಾರೆ. ಯೋಚನೆ ಮಾಡಿ, ಆಷಾಢ ಮಾಸ ಶುರು ಮಾಡ್ತೀವಿ ಎಂದಿಂದ ದ್ವಾದಶಿ ಶುರುವಾಗುತ್ತೆ. ಏನು? ವ್ರತ ನಿಯಮಾದಿಗಳು ಮುಗಿಯೋದು ಯಾವಾಗ? ಉತ್ತಮ ದ್ವಾದಶಿ ಮುಗಿತದೆ. ಅಂದ್ರೆ ಕೆಲವು ವ್ರತಗಳಿಗೆ ಈ ನಿಯಮ, ಕೆಲವ್ರಿಗೆ ಗೊತ್ತಿಲ್ಲ. ಮಾಸ ಅಂದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ. ನಾವು ಮಾಸ ಮಹಾತ್ಮೆ ಅಂತೇಳಿ ಕಾರ್ತಿಕ ಮಾಸ ಮಹಾತ್ಮೆ, ಮಾಘ ಮಾಸ ಮಹಾತ್ಮೆ, ವೈಶಾಖ ಮಾಸ ಮಹಾತ್ಮೆ ಹೇಳ್ಬೇಕಾದ್ರೆ ಇವು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ತಿಂಗಳು ಅಂತ ಅರ್ಥ. ಅಮಾಸೆಯಿಂದ ಹುಣ್ಣಿಮೆ ತನಕ ಅಲ್ಲ. ನಮ್ಮ ಕ್ರಮ ಸಂಧ್ಯಾ ವಂದನ, ಪೂಜಾ ಪುರಸ್ಕಾರ, ಹಬ್ಬ ಹರಿದಿನ, ಹುಣ್ಣಿಮೆ ಇವೆಲ್ಲ ಸರಿ, ಅಮಾವಾಸ್ಯೆಯಿಂದ ಹುಣ್ಣಿಮೆ. ಈ ಮಾಸಗಳ ಮಹಾತ್ಮೆಯಲ್ಲಿ ಮಾತ್ರ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಅಂತ ಹೇಳ್ತಾರೆ. ಆದ್ರಿಂದ ಆಷಾಢ ಶುಕ್ಲ ದಶಮಿಯಿಂದ ಕಾರ್ತಿಕ ಶುಕ್ಲ ದಶಮಿವರೆಗೆ ನಾವು ವ್ರತಗಳೇನಿದ್ರು ಬಿಡ್ಬೇಕಾದ್ರೆ ಅದು ಹುಣ್ಣಿಮೆ ತಗೊಂಡು ಹೇಳಿದ್ದಾರೆ. ಹಿಂದಕ್ಕೆ ಮೇರು ಪರ್ವತ ಅಂತಿದೆಯಲ್ಲ, ಆ ಮೇರು ಪರ್ವತದ ಮೇಲುಗಡೆ ಶಿಖರದ ಮೇಲೆ ಭಗವಂತ ಪವಡಿಸಿದ್ದ, ಮಲಗಿದ್ದ. ಭಗವಂತನಿಗೆ ನಮ್ಮ ತರ ನಿದ್ದೆ ಇಲ್ಲ. ಎಲ್ಲ ದೇವತೆಗಳು ಹೋಗಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ರು.
ಯಾವ ರೀತಿ ನಮ್ಮ ವಿಚಾರ ಆ ಶ್ಲೋಕ ಈ ಶ್ಲೋಕ ಅಲ್ಲ, ವೇದವನ್ನು ಹೇಳಿ ವೇದದಲ್ಲಿ ಭಗವಂತ ಸರ್ವೋತ್ತಮ ಎಂಬುದಾಗಿ ವೇದವನ್ನು ಹೇಳ್ತಾ ಹೇಳ್ತಾ ಸ್ತೋತ್ರ ಮಾಡ್ತಾ ಇದ್ರು. ಆ ಸ್ತೋತ್ರ ಮಾಡೋ ಸಮಯಕ್ಕೆ ದಕ್ಷಿಣಾಯನ ಪರ್ವಕಾಲ ಬಂತು. ಮೊನ್ನೆ ಬಂತು ನೋಡ್ರಿ, 16 ತಾರೀಕು 15 ತಾರೀಕು ಆಯ್ತಲ್ಲ, ಜಯತೀರ್ಥ ಆರಾಧನೆ ಆದ್ಮೇಲೆ ಷಷ್ಠಿಯಿಂದ ದಕ್ಷಿಣಾಯನ ಪರ್ವಕಾಲ ಬಂತು. ಆ ದಕ್ಷಿಣಾಯನ ಪರ್ವಕಾಲ ಬಂದಾಗ ಆಗ ದೇವತೆಗಳೆಲ್ಲರೂ ಕೂಡ ಭಗವಾನ್ ನಿನ್ನ ಆಜ್ಞಾ ಪ್ರಕಾರವಾಗಿ ಈಗ ನಮಗೆ ರಾತ್ರಿ ಆಗಿದೆ. ಬಹಳ ಜನಕ್ಕೆ ಈ ದಕ್ಷಿಣ ಪರ್ವಕಾಲ ಉತ್ತರಾಯಣ ಪರ್ವಕಾಲ ಗೊತ್ತಿಲ್ಲ. ದೇವತೆಗಳಿಗೆ 1 ವರ್ಷ ಅಂದ್ರೆ ಅದು 1 ದಿವಸ, 1 ವರ್ಷ. ಉತ್ತರಾಯಣ ಹಗಲು, ದಕ್ಷಿಣಾಯನ ರಾತ್ರಿ. ದೇವತೆಗಳು ನಮಗೆಲ್ಲ, ದೇವತೆಗಳಿಗೆ 1 ದಿವಸ ಅಂದ್ರೆ 1 ವರ್ಷ. ಹಗಲೆಲ್ಲ 1 ವರ್ಷ, 6 ತಿಂಗಳು ಹಗಲು, 6 ತಿಂಗಳು ರಾತ್ರಿ. ದಕ್ಷಿಣ ಪರ್ವಕ ಅಂದ್ರೆ ಅದು ರಾತ್ರಿ ಅಂತ ಅರ್ಥ ದೇವತೆಗಳಿಗೆ. ಆ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ರಾತ್ರಿ ಸಮಯ ಬಂದು ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಸ್ಥಾನಗಳಿಗೆ ಹೋಗ್ತೇವೆ ಅಂತ ವಿಜ್ಞಾಪನೆ ಮಾಡಿಕೊಂಡ್ರು ದೇವತೆಗಳು. ಆ ಭಗವಂತನ ಪ್ರಾರ್ಥನೆ ಮಾಡಿ ಹೋಗ್ತೀವಿ ಅಂತ ಕೇಳಿದ್ರು. ಆಗ ಅದೇ ಸಮಯಕ್ಕೆ ರಾತ್ರಿಯಿಂದ ಒಬ್ಬ ದೇವತೆ, ಆ ದೇವತೆ ಶುಭ್ರವಾಗಿರ್ತಕ್ಕಂಥ ವಸ್ತ್ರಗಳನ್ನು ಉಟ್ಕೊಂಡು ಶ್ಯಾಮವರ್ಣ ನೀಲಿ ಬಣ್ಣದಲ್ಲಿರ್ತಕ್ಕಂಥವಳಾಗಿ ಕೈಯಲ್ಲಿ ಪರಶು ಕೊಡ್ಲಿ ಹಿಡ್ಕೊಂಡು ಆ ಸ್ತ್ರೀರೂಪವನ್ನು ಮಾಡಿಕೊಂಡು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಯಾರೋ ಹೆಂಗ್ಸು, ಕತ್ಲೆ ಅಂತಕ್ಕಂಥ ಹೆಂಗ್ಸು, ಕತ್ತಲು ಅಂತ ಹೇಳ್ತೀವಲ್ಲ ಅವಳು. ಈ ರಾತ್ರಿ ಅಂತಕ್ಕಂಥ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ, ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾಳೆ, ಈ ದಕ್ಷಿಣಾಯನದಲ್ಲಿ ಯಾರು ಕೂಡ ವಿವಾಹ ಮಾಡಲ್ಲ, ಉಪನಯನ ಮಾಡೋದಿಲ್ಲ, ಶುಭ ಕಾರ್ಯ ಮಾಡೋದಿಲ್ಲ. ಆದ್ದರಿಂದ ನಾನು ಜನರಿಂದ ನಿಂದನೆ ಆಗಿದ್ದೇನೆ. ನಾನೆಲ್ಲ ಬೈತಾರೆ, ಯಾಕಾದ್ರೆ ದಕ್ಷಿಣ ಕಾಲ ಬಂತಪ್ಪ, ಗೃಹಪ್ರವೇಶ ಮಾಡೋಂಗಿಲ್ಲ, ನಾಮಕರಣ ಮಾಡೋಂಗಿಲ್ಲ ಅಂತ ಜನಗಳು ಬೈಕೊಂತ ಇದ್ದಾರೆ ಅಂತ ರಾತ್ರಿ ದೇವತೆ ಬಂದು ಭಗವಂತರು ಕೇಳ್ಕೊಳ್ತಾ ಇದ್ದಾರೆ. ಅದರಿಂದ ಜನರಿಂದ ನಾನು ಬಹಿಷ್ಠ ಆಗಿಬಿಟ್ಟಿದ್ದೀನಿ. ಜನ ಬೈದು ಬಿಡ್ತಾರೆ, ಯಾಕೆ ದಕ್ಷಿಣ ಬಂತು ಏನೋ ಅಂತೇಳಿ ನಾನು ಬೈತಾ ಇದ್ದಾರೆ ಸ್ವಾಮಿ. ಅದರಿಂದ ನನ್ನ ಜೀವನ ವ್ಯರ್ಥವಾಗಿದೆ, ನೀನೇನಾದ್ರು ಅನುಗ್ರಹ ಮಾಡಿ ನನಗೆ ಕಾಪಾಡಬೇಕು ಅಂತೇಳಿ ಆ ರಾತ್ರಿ ದೇವತೆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇಲ್ಲದ್ರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ, ರಾತ್ರಿ ಹೊತ್ತು ಇರ್ಲಿಕ್ಕೆ ಆಗಲ್ಲ, ರಾತ್ರಿಯಿಂದ 6 ತಿಂಗಳು ದಕ್ಷಿಣಾಯನ ಅಂತ ಅರ್ಥ, ಆಗೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ಆಗ ಭಗವಂತ ಹೇಳ್ತಾನೆ, ನೀನಪ್ಪ ಚಿಂತೆ ಮಾಡಬೇಡ ನೀನು, ಯಾಕಂದ್ರೆ ರಾತ್ರಿಯೇ ನಿನಗೆ 3 ಯಾಮಗಳಿದೆ. 3 ಯಾಮಗಳೇ. ಅವುಗಳಲ್ಲಿ ಮೊದಲನೇ 2 ಯಾಮಗಳು ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. 3 ಯಾಮ ಅಂದರೆ 6 ತಿಂಗಳಲ್ಲಿ, 4 ತಿಂಗಳಲ್ಲಿ. ಆ 3ರಲ್ಲಿ 2 ಯಾಮಗಳು ನನಗೆ ಬಹಳ ಇಷ್ಟವಾಗಿದ್ದು. ಅಂತಹ ಯಾಮದಲ್ಲಿ ಚಾತುರ್ಮಾಸ ಇದ್ದಾಗ ನೀನು ಏನು ಮಾಡಬೇಕು ಗೊತ್ತಾ ಅಂತ ಹೇಳ್ತಾಳೆ. ಏನು ಮಾಡಬೇಕು ಅಂದರೆ ಹೇಳ್ತಾರೆ, ತ್ರಿಯಾಮೇತೆ ತ್ರಯೋ ಯಾಮಾಹ ತತ್ರಾದ್ಯೌ ಮಹಪ್ರಿಯೌ ಸ್ಯಾತಾಂ ತತ್ರ ಕೃತಂ ಕರ್ಮ ಜಪದಾನ ವ್ರತಾದಿಕಂ ಅನಂತ ಗುಣಮೇವ ಸ್ಯಾತ್ ಅಷ್ಟಮಾಸ ಕೃತಾದಪಿ. 4 ತಿಂಗಳು ಚಾತುರ್ಮಾಸ ಬರುತ್ತೆ, 3 ಯಾಮ ಇರುತ್ತೆ. 2 ಯಾಮ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಇನ್ನು ಮಿಕ್ಕಿರ್ತಕ್ಕಂತಹ 8 ತಿಂಗಳಿದೆಯಲ್ಲ, 1 ವರ್ಷದ 12 ತಿಂಗಳು, 4 ಹೋದ್ರೆ 8 ತಿಂಗಳಿಲ್ಲ, ಇನ್ನು 8 ತಿಂಗಳಿದಾವಲ್ಲ, ಆ ಮಾಡತಕ್ಕಂತಹ ಫಲಕ್ಕೆ ಅನಂತ ಪುಣ್ಯ 4 ತಿಂಗಳು ಕೊಡ್ತೀನಿ ಅಂತ ರಾತ್ರಿ ದೇವತೆ ಭಗವಂತನ ಬೈತಾ ಇದ್ದಾಳೆ. ಸ್ವಾಮಿ ನನಗೇನು ಉಪಯೋಗ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡ, ಚಾತುರ್ಮಾಸ ನಂಗೆ ಬಹಳ ಇಷ್ಟವಾದ ದಿನ, ಅದರಲ್ಲಿ ಇಂಥ ಕಾರ್ಯ ಮಾಡಿದ್ರೆ ನಿಂಗೆ ಅನಂತ ಪುಣ್ಯ ಬರುತ್ತೆ. 8 ತಿಂಗಳೇನು ಮಾಡ್ತಾರಲ್ಲ ಅದು ಡಬಲ್ ಪುಣ್ಯ, ಅನಂತ ಪುಣ್ಯ ನಾನು ಕೊಡ್ತೀನಿ ಅಂತೇಳಿ ಆ ಭಗವಂತ ಹೇಳ್ತಾ ಇದ್ದಾನೆ. ಏನು ಕೊಡ್ತೀರಪ್ಪ? ಆದ್ಯಸ್ಯ ಶ್ರಾವಣೋ ಮಾಸೋ ನಭಸ್ಯೋತ ದ್ವಿತೀಯಕಃ ತೃತೀಯಶ್ಚಾಸ್ವಿನೋ ಮಾಸಃ ಚತುರ್ಥ ಕಾರ್ತಿಕ ಸ್ಮೃತಃ. ಯಾವ ಸ್ವಾಮಿ 4 ತಿಂಗಳು? ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢನ ಅಂತ ಕೇಳ್ತಾರೆ. ಅಲ್ಲಲ್ಲಪ್ಪ, ಹೇಳು ಯಾವುದು? ಚಾತುರ್ಮಾಸದಲ್ಲಿ ಮೊದಲನೆಯದು ಶ್ರಾವಣ ಮಾಸ, 2ನೇಯದು ಭಾದ್ರಪದ ಮಾಸ, 3ನೇಯದು ಆಶ್ವೀಜ ಮಾಸ, 4ನೇಯದು ಕಾರ್ತೀಕ ಮಾಸ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವ್ರೇನಪ್ಪ ಶ್ರಾವಣ ಮಾಸ ಚಾತುರ್ಮಾಸ ಅಂತಾರೆ, ಆಷಾಢದಾಗ ಬಂದು ಹೋಯ್ತಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಾನು ಹಿಂದೆ ಉತ್ತರ ಕೊಟ್ಟಿದ್ದೆ. ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಮಾಸ ಅಂತ ತಗೊಂಡಾಗ ಅದು ಆಷಾಢಕ್ಕೆ ಹೋಗ್ತೀವಿ ನಾವು. ನಮಗೆ ಏಕಾದಶಿ ಮಹಾತ್ಮೆ ಅಂತ ಬರುತ್ತೆ. ಆ ಏಕಾದಶಿ ಮಹಾತ್ಮೆಯಲ್ಲಿ ಹೇಗೆ ಇರುತ್ತೆ ಅಲ್ಲೋ, ಹುಣ್ಣಿಮೆಯಿಂದ ಹುಣ್ಣಿಮೆ ತೋರಿಸ್ತಾರೆ ವಿನಃ ನಾವು ಶ್ರಾವಣ ಮಾಸದ ಏಕಾದಶಿ ಮಹಾತ್ಮೆ ಹೋಗ್ಬಿಟ್ರೆ ಅದು ಭಾದ್ರಪದ ಮಾಸದಿಂದ ಆಗಿಬಿಡುತ್ತೆ. ಅದರಿಂದ ಹುಣ್ಣಿಮೆಯಿಂದ ಹುಣ್ಣಿಮೆ ಅಂತ ತಗೊಂಡ್ರೆ ಸರಿ ಹೋಗುತ್ತೆ.
ಅದರಿಂದ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಎಂಬತಕ್ಕಂಥ 4 ತಿಂಗಳುಗಳು. ಇವು ಚಾತುರ್ಮಾಸದಲ್ಲಿ ಸತ್ಕರ್ಮ, ಒಳ್ಳೆ ಕರ್ಮ ಮಾಡಿದ್ರೆ ದಿನಕ್ಕೂ ಅಭಿವೃದ್ಧಿ ಆಗುತ್ತೆ. ಈ ಟೈಮಲ್ಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಮಾಡ್ರಿ. ಆ ಭಗವಂತನ ಮಾತನ್ನು ಕೇಳಿ ದೇವತೆಗಳಿಗೂ ಖುಷಿ ಆಗುತ್ತೆ, ರಾತ್ರಿ ದೇವತೆಗೂ ಖುಷಿ ಆಗುತ್ತೆ. ಭಗವಂತನಿಗೆ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂದಿನಿಂದ ಚಾತುರ್ಮಾಸ್ಯದ ಒಂದು ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಎಂಬತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಾಯ್ತು. ದಕ್ಷಿಣಾಯನಪ್ಪ ಅಂತ ಅನ್ಬೇಕಾಗಿಲ್ಲ, ಚೆನ್ನಾಗಿ ಗೊತ್ತಾಗಿದೆ. ಈ ಚಾತುರ್ಮಾಸ ಏನ್ ಮಾಡಬೇಕು ಅಂದ್ರೆ, ಆದ್ಯಸ್ಯ ಶ್ರಾವಣೋ ಮಾಸೋ ನವಶ್ಯೋತ ದ್ವಿತೀಯಕಃ ಕಥಿತಂ ಯೇ ಪ್ರಕುರ್ವಂತಿ ತಸ್ಮಿನ್ ದಾನರತಾಧಿಕಂ ದಿನೇ ದಿನೇ ಅನಂತ ಗುಣಂ ತತ್ಫಲಂ ಪ್ರದದಾಮಿ ಅಹಂ. ಚಾತುರ್ಮಾಸ ಮಹಾತ್ಮರು ಹೇಳ್ತಾ ಇದ್ದಾರೆ ಏನಂತ, ಈ ಚಾತುರ್ಮಾಸದಲ್ಲಿ ಯಾರು ಪ್ರತಿದಿನ ಭಕ್ತಿಯಿಂದ ಸ್ನಾನ, ವ್ರತ, ದಾನಾದಿಗಳನ್ನ ಮಾಡ್ತಾರೋ ಅವರಿಗೆ ಭಗವಂತ ಸುಪ್ರೀತನಾಗಿ ಅನುಗ್ರಹ ಮಾಡ್ತಾನೆ, ಅನಂತ ಫಲವನ್ನು ಕೊಡ್ತಾನೆ. ಚಾತುರ್ಮಾಸ 4 ತಿಂಗಳಲ್ಲಿ ಇವೆಲ್ಲ ಮಾಡಿದ್ರೆ ತುಂಬಾ ಪುಣ್ಯವನ್ನು ಕೊಡ್ತಾನೆ. ಆದರೆ ಭಗವಂತ ನಮ್ಮನ್ನು ನಿದ್ದೆ ಮಾಡಿದ ಯೋಗ ನಿದ್ರೆ ಮಾಡ್ತಾನೆ. ಯೋಗ ನಿದ್ರೆ ಮಾಡ್ದಂಗೆ ನಾವು ಕೆಲವ್ರ ನೋಡ್ಕೊಂಡು ನಾಟಕ ಮಾಡ್ತೀವಿ ಅಂತಿರ್ತಾರೆ, ಈ ಮಲಗಿರ ಕಣ್ಮುಚ್ಕೊಂಡಿರ್ತಾರೆ, ಅದು ಮಲಗಿರಲ್ಲ, ಸುಮ್ಮನೆ ಕಣ್ಮುಚ್ಕೊಂಡಿರ್ತಾರೆ. ಆ ರೀತಿ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಆ ಯೋಗ ನಿದ್ರೆ ಇರ್ತಕ್ಕಂಥ ಕಾಲವೇ ಚಾತುರ್ಮಾಸ ಕಾಲ ಅಂತ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಬ್ರಹ್ಮದೇವರಿಗೆ ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ, ಆಷಾಢಶ್ಚತು ಮಾಸಸ್ಯ ಸೂರ್ಯೇ ಕರ್ಕಾಟಕೆ ತಥಾ ಏಕಾದಶ್ಯಾಂ ಸಿತೆ ಪಕ್ಷೆ ದೇವಾನಾಂ ರಾತ್ರಿಷ್ಯತಿ ತನ್ಮಧ್ಯಗೋ ಮಹಾವಿಷ್ಣು ಉಪೇಂದ್ರ ಇತಿ ಸಂನಕಃ ಅವಸ್ಥಾತ್ರಾಯಾಂ ಆದಾಯ ನಾನಾ ಮೂರ್ತಿಭಿಃ ಅವ್ಯಯ ಸಮಸ್ತೈ ಉದಯ ಯೋಗ ನಿದ್ರಾ ಉಪಾಯಿತವಾನ್. ಇದು ಸ್ಕಂದ ಪುರಾಣದಲ್ಲಿ ಬರುವಂತ ವಾಕ್ಯ. ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ, ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಆಷಾಢ ಮಾಸದಲ್ಲಿ ಸೂರ್ಯನು ಕರ್ಕಾಟ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ, ಮೊನ್ನೆ ಆಯ್ತಲ್ಲ ದಕ್ಷಿಣ ಪರ್ವಕಾಲ ಮಾಡಿದಾಗ, ಆಷಾಢ ಶುಕ್ಲ ಏಕಾದಶಿಯಲ್ಲಿ ದೇವತೆಗಳಿಗೆ ರಾತ್ರಿ ಪ್ರಾರಂಭವಾಗುತ್ತೆ. ಆ ಆಷಾಢ ಮಾಸದಲ್ಲಿ ಅಭಿಮಾನಿಯಾಗಿರ್ತಕ್ಕಂತಹ ದೇವರು ಯಾರಪ್ಪ ಅಂದ್ರೆ ವಾಮನ ನಾಮಕರಾಗಿರ್ತಕ್ಕಂಥ ಮಹಾವಿಷ್ಣು. ವಿಶ್ವ, ತೇಜಸ್ಸು, ಪ್ರಾಜ್ಞ ಎಂಬ ರೂಪಗಳಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳಲ್ಲಿ ಜೀವರಿಗೆ ಉಂಟು ಮಾಡ್ತಾನೆ. ಇನ್ನೂ ಅನೇಕ ರೂಪಗಳನ್ನ ತೆಗೆದುಕೊಂಡು ಎಲ್ಲ ರೂಪದಲ್ಲಿ ಕೂಡ ನಿರ್ವಿಕನಾಗಿರ್ತಾನೆ. ಆಮೇಲೆ ಎಲ್ಲಾ ದೇವತೆಗಳು ಅವನನ್ನೇ ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂತಹ ಸಮಸ್ತ ಮಂಗಳಕರವಾಗಿರ್ತಕ್ಕಂಥ ದೇವತೆಯಾದ ಆ ಜನಾರ್ದನ ನಾಮಕ ಶ್ರೀ ಲಕ್ಷ್ಮೀನಾರಾಯಣ ಯೋಗ ನಿದ್ರೆಯನ್ನು ಸ್ವೀಕಾರ ಮಾಡ್ತಾನೆ ಅಂತೇಳಿ ಬ್ರಹ್ಮದೇವರು ಹೇಳುವಂತ ವಾಕ್ಯ. ಶಯನ ಅಂತ ಮಲಗೊಂಡಿದ್ದಾನೆ ಅಂತ ಅರ್ಥ. ಆಮೇಲೆ ಹೇಳ್ತಾರೆ, ಸಮಸ್ತ ಮಂಗಳಾನಾಂಚ ದೇವತಾಚ ಜನಾರ್ದನ ತಸ್ಮಿನ್ ಶ್ರೇಣಂ ಯಾತೆ ನೋದ್ವಾಹಾದಿ ಕ್ರಿಯಾವೇತ್. ಆ ಭಗವಂತ ಯೋಗ ನಿದ್ರೆಯಲ್ಲಿ ಮಲಗಿದಾಗ ವಿವಾಹಾದಿ ಶುಭ ಕಾರ್ಯಗಳನ್ನ ಮಾಡಬಾರದು. ವಿವಾಹ, ಮದುವೆ, ಮುಂಜಿ, ಚೌಲ ಯಾವ ಮಾಡಬಾರ್ದು, ಉಪನಯನ ಮುಂತಾದ ಕಾರ್ಯಗಳನ್ನ ಮಾಡಬಾರ್ದು ಅಂತೇಳಿ ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಜ್ಞಾನದಿಂದ ಗೊತ್ತಿಲ್ಲದೆ ಒಂದು ವೇಳೆ ಮಂಗಳ ಕಾರ್ಯಗಳನ್ನ ಮಾಡಿದರೆ ಅವರಿಗೆ ಮರಣಾದಿ ರೂಪವಾಗಿರ್ತಕ್ಕಂಥ ಅನರ್ಥವಾಗತ್ತೆ. ಅವ್ರ ಮನೆ ಸಾವು ಬಂದ್ಬಿಡುತ್ತೆ. ಅವ್ರಿಗೆ ಅಂತ ಯಾರಿಗಾಗಲಿ, ಯಾರ ಮನೆಗೆ ಆಗಿರ್ತೋ, ಅದರಿಂದ ದಕ್ಷಿಣಾಯನದಲ್ಲಿ ಶುಭ ಕಾರ್ಯ ಮಾಡಬಾರದು, ಇದರ ಸಂಶಯವಿಲ್ಲ. ಮತ್ತು ಚಾತುರ್ಮಾಸ ವಿಧಿಯನ್ನು ಹೇಳ್ತಾ ಇದ್ದಾರೆ. ಏನಂತಪ್ಪ ಅಂದ್ರೆ, ಚಾತುರ್ಮಾಸ ವಿಧಿಂ ವಕ್ಷೆ ಶ್ರುತಿ ಸ್ಮೃತ್ಯುಜಿತಂ ಶುಭಂ. ಚಾತುರ್ಮಾಸ ಮಾತ್ಮೆ ಎಲ್ಲೋ ಹೇಳಿದ್ದಲ್ಲ, ವೇದದಲ್ಲಿ ಹೇಳಿದೆ, ಪುರಾಣದಲ್ಲಿ ಹೇಳಿದೆ. ಏನಂತ ಹೇಳಿದಪ್ಪ ಅಂದ್ರೆ, ಏನಪ್ಪ ಹೇಳಿದೆ ಅಂತ ಹೇಳ್ತಾರೆ, ಆ ಸಮಯದಲ್ಲಿ ತುಪ್ಪ, ಎಣ್ಣೆ ಇವನ್ನ ಬಿಟ್ಟು ಹಿಂದಿನ ದಿವಸ ಎಲ್ಲ ಪಾತ್ರೆಗಳನ್ನು ತೊಳಿಬೇಕಂತೆ. ಎಲ್ಲ ಪಾತ್ರೆಗಳು ತೊಳಿಬೇಕಂತೆ. ಇದನ್ನ ವಾಕ್ಯ ಕೇಳ್ತಾ ಇದ್ರೆ ನಮ್ಗೆ ಏನ್ ಜ್ಞಾನ ಬರುತ್ತೆ ಅಂದ್ರೆ, ಗ್ರಹಣ ಬರುತ್ತೆ ನೋಡ್ರಿ. ಗ್ರಹಣ ಬಂದಾಗ ನೀರು ಚೆಲ್ಲಿ ಬಿಡ್ತೀವಿ, ಎಲ್ಲ ಚೆಲ್ಲಿ ಬಿಡ್ತೀವಿ. ಅಷ್ಟು ಚೆಲ್ಲಿಬಿಟ್ಟು ಶುದ್ಧವಾಗಿ ಮಾಡಿ ಮಿಕ್ಕಿದ್ದೆಲ್ಲ ಆಮೇಲೆ ಮರುದಿವಸ ನೀರು ತುಂಬಿಕೊಂಡು ಗ್ರಹಣ ಆದ್ಮೇಲೆ ಇದು ಮಾಡ್ತೀವಿ. ಆ ರೀತಿಯಾಗಿ ಚಾತುರ್ಮಾಸ ವ್ರತ ಮಾಡ್ತೀವಿ ಅನ್ಬೇಕಾದ್ರೆ ತುಪ್ಪ, ಎಣ್ಣೆ ಇಂಥದ್ದು ಬಿಟ್ಬಿಟ್ಟು ಎಲ್ಲವನ್ನು ಚೆಲ್ಲಬೇಕಂತೆ. ಯಾವ ಇಟ್ಕೋಬಾರ್ದು, ಪಾತ್ರೆ ಗೀಟೆ ತೊಳೆದು ಶುದ್ಧ ಮಾಡ್ಕೋಬೇಕು ಎಂದು ನವಮಿ, ದಶಮಿ ಶುರುವಾಗುತ್ತೆ, ನವಮಿ ಸಲ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನವಮಿ ದಿನ ಶುದ್ಧಿ ಮಾಡಬೇಕು. ಮನೆ ಒಳಭಾಗದಲ್ಲಿ ಕೂಡ ಗೋಮಯದಿಂದ ಎಲ್ಲ ಸ್ವಚ್ಛ ಮಾಡಿ
ಶಾಸ್ತ್ರವನ್ನು ತಿಳಿದಿರ್ತಕ್ಕಂತಹ ವಿದ್ವಾಂಸರಿಂದ ಆ ಎಲ್ಲ ಶುದ್ಧೀಕರಣ ಪುಣ್ಯವಚನ ಮಾಡಿಸ್ಬೇಕು, ಶುದ್ಧಿ ಮಾಡಿಸ್ಬೇಕು, ಈಗ ಮಾಡಿ ಚಾತುರ್ಮಾಸ ಹಿಡಿಬೇಕು ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ, ಅಷ್ಟೇ ಅಲ್ಲ, ಇನ್ನು ಹೇಳ್ತಾ ಇದ್ದಾರೆ ಏನಂತ, ಅಭ್ಯಂತರಂ ಗೃಹಸ್ಥೈವ ವಾಸೋಭಿ ಕಂಬಲೈಸ್ತತ ಕಟೈಶ್ಚ ಕಶುಭಿಶ್ಚೈವ ಸಚೇಲ ಸ್ನಾನಮಾಚರೇ. ನಿಮ್ಮ ಮನೆಗೆ ಬಟ್ಟೆಗಳು, ಕಂಬಳಿಗಳು, ಚಾಪೆಗಳು, ಹಾಸಿಗೆ, ದಿಂಬು ಇದ್ರೆ ಇವೆಲ್ಲವನ್ನು ಕೂಡ ತೊಯಿಸ್ಕೊಂಡು ಸ್ನಾನ ಮಾಡೋದು. ಸಚೇಲ ಅಂದ್ರೆ ಇದ್ದಂಗೆ. ಸಾಮಾನ್ಯವಾಗಿ ನಾವು ಬ್ರಾಹ್ಮಣರಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅಂಗಾಸ ಉಟ್ಕೊಂಡು ಪಂಚ ಕಟ್ಕೊಂಡು ಮಾಡ್ತೀವಿ. ಈ ಬಟ್ಟೆ ಹಾಕೊಂಡಾಗೆ ಹೆಂಗಿದೀನೋ ಹಾಗೆ ಸ್ನಾನ ಮಾಡಬಾರ್ದು. ಇದು ಸಚೇಲ ಸ್ನಾನ ಅಂತಾರೆ. ಇದು ಯಾವಾಗ ಅಂದ್ರೆ ಅಲ್ಲಿ ಹೋಗಿ ಬರ್ತೀವಿ ನೋಡ್ರಿ, ಮೈಲಿಗೆ ಬಂದಾಗ, ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಬಂದಾಗ ಸಚೇಲ ಸ್ನಾನ. ಹೆಂಗೆ ಬಟ್ಟೆ ಇರ್ತೀವೋ ಅಷ್ಟು ತೊಯಿಸ್ಬೇಕು. ಈ ಥರ ಸಚೇಲ ಸ್ನಾನ ಮಾಡಬಾರ್ದು. ಆದರೆ ಈ ಚಾತುರ್ಮಾಸ ಹಿಡಿಬೇಕಾದ್ರೆ ಸಚೇಲ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಕಾರ ಹೇಳ್ತಾರೆ. ನವಮಿ ದಿವಸ ಎಲ್ಲ ವಿಧಾನ ಪೂರೈಸಿಕೊಂಡು ಆ ಮಂಗಳಕರವಾಗಿರ್ತಕ್ಕಂಥ ದಶಮಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿತ್ಯಾನಿಕವನ್ನು ಮುಗಿಸಿ ಎಲ್ಲ ಇಂದ್ರಿಯಗಳನ್ನು ಸ್ವಾಧೀನ ಇಟ್ಟುಕೊಂಡು ಆ ಭಗವಂತನನ್ನ ತೊಳಿಬೇಕಂದ್ರೆ ಪ್ರತಿಮೆಗಳನ್ನ ಶುದ್ಧಿಗೊಳಿಸ್ಬೇಕು. ಈ ಪ್ರತಿಮೆ ತೊಳೆದೊಳಗೆ ಹುಣಸೆಹಣ್ಣಾಗಿ ತೊಳಿತಾರೆ, ಸಾಬೂನು ಇದಂಥದ್ದು ಪುಡಿ ಬರ್ತದ ಹುಣಸೆ ತೊಳಿತಾರೆ, ಕಾಯಿ ತೊಳಿತಾರೆ. ಆದರೆ ಇಲ್ಲಿ ಹೇಳ್ತಾರೆ ಉದ್ವರ್ತನ ಅಂದ್ರೆ ಸ್ನಾತ್ವಾ ನಿರ್ವರ್ತ್ಯ ಕರ್ಮಾಣಿ ಗೃಹಾಂಗತ್ವ ಜಿತೇಂದ್ರಿಯ ದೇವಶೋರ್ಧ್ವತನಂ ಕಾರ್ಯ ಅಲಂಕಾರಾಶ್ಚ. ಶುದ್ಧ ಮಾಡಬೇಕಂದ್ರೆ ಸುವಾಸನೆ ಉಳ್ಳ ಪುಡಿಯಿಂದ ಮಾಡಬೇಕು ಅಂತಾರೆ. ಘಮ ಅಂತ ಈ ನಮ್ಮ ಕಡೆ ಒಂದು ದುಂಡಲ್ಲಿ ಸಿಗುತ್ತದೆ, ಅದೇನೋ ಒಂದು ಕಾಯಿ ಕರೀತಾರೆ, ಅದು ನೆನೆ ಇಟ್ಬಿಟ್ಟು ಎಂಥದ್ದು ಕಾಯಿ ಅಂತಾರೆ. ಆ ನೆನೆ ಇಟ್ಬಿಟ್ಟು ಆ ನೀರಿಂದ ತೊಳಿಬೇಕು. ಹುಣಸೆಹಣ್ಣಿನ ತೊಳೆದೆ, ರಂಗೋಲಿನ ತೊಳೆದೆ, ಏನೋ ಸಬೀನ ಬಂದ್ಬಿಟ್ಟು ಸಬೀನ ತೊಳೆದೆ, ಇನ್ನೊಂದು ಕೆಂಪು ಬರುತ್ತೆ ಅದ್ಯಾವುದೋ ಅದನ್ನು ತೊಳೆದು, ಹೀಗೆ ಪ್ರತಿಮೆಗಳನ್ನು ತೊಳಿಬಾರ್ದು. ಪ್ರತಿಮೆ ತೊಳಿಬೇಕಾದ್ರೆ ಆ ಕುಗುಟೆಕಾಯಿ ಅಂತಾರೆ, ನಮ್ಮ ಕಡೆ ಕುಗುಟೆಕಾಯಿ ಅಂತ ಕರೀತಾರೆ, ಇಲ್ಲಿ ಅಂತ ಗೊತ್ತಿಲ್ಲ. ದುಂಡಿರುತ್ತೆ ಆ ಬೀಜ ಇದ್ದಂಗೆ, ಗೋಲಿ ಇದ್ದಂಗೆ. ಆ ಕುಗುಟೆಕಾಯಿನ ನೆನೆ ಇಟ್ಟು ಅದನ್ನು ತೊಳಿಬೇಕು, ಶುದ್ಧವಾಗಿ ಮಾಡಬೇಕು. ತೊಳೆಯತಕ್ಕಂಥ ಪದಾರ್ಥ ಘಮ ಅಂತ ಇರ್ಬೇಕಂತೆ. ಯಾಕಂದ್ರೆ ಪ್ರತಿಮೆ ತೊಳಿತಾ ಇದ್ವಿ ಭಗವಂತಂದು, ಅಂತಹ ವಾಸನೆ ಉಳ್ಳ ಇದರಿಂದ ತೊಳಿಬೇಕು ಅಂತ ಹೇಳ್ತಾರೆ. ಈ ರೀತಿ ಮಾಡಿ ಆಯಾ ವ್ರತವನ್ನ ಪ್ರಾರಂಭ ಮಾಡಬೇಕು. ಮೊದಲನೇ ತಿಂಗಳಲ್ಲಿ ನಿತ್ಯತವಾಗಿರ್ತಕ್ಕಂತಹ ಶಾಖವ್ರತವನ್ನು ಮಾಡಬೇಕು. ಎರಡನೇ ತಿಂಗಳಲ್ಲಿ ದಧಿವ್ರತ, ಮೂರನೇ ತಿಂಗಳು ಕ್ಷೀರವ್ರತ, ನಾಲ್ಕನೇ ತಿಂಗಳಲ್ಲಿ ದ್ವಿದಳ ಧಾನ್ಯ ಅಥವಾ ಬಹುಬೀಜ ಇವುಗಳನ್ನು ಮಾಡಬೇಕು ಅಂತ ವ್ರತ ನಿಯಮವನ್ನು ಹೇಳ್ತಾ ಇದ್ದಾರೆ. ಶಾಖವ್ರತ ಅಂದ್ರೆ ಯಾವುದು ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ ಶಾಖವ್ರತದಲ್ಲಿ 10 ವಿಧಾನವಾಗಿರ್ತಕ್ಕಂಥ ಶಾಖ ಇದಾವೆ. 10 ವಿಧಾನ ಯಾವ್ಯಾವುದಪ್ಪ ಅಂದ್ರೆ ಶಾಖಂ ದಶವಿಧಂ ಪ್ರೋಕ್ತಂ ವರ್ಜಂ ಶಾಖವ್ರತೆ ಶುಭೆ ಪತ್ರಂ ಪುಷ್ಪಂ ಫಲಂ ನಾಲಂ ಮೂಲಂ ಕುಡ್ಬಲಮೇವ ಚ ತಿಲಪಿಷ್ಟಂ ಪಲ್ಲವಂಚ ಛತ್ರಾಕಂ ಚಾಮಿಷಂ ತತ ಶಾಖಂ ದಶವಿಧಂ ಪ್ರೋಕ್ತಂ ವ್ರತಂ ಕರ್ಮಾಸು ನಿಷ್ಪಿತೈ. ಇದು ಶಾಖವ್ರತ, ನಾಳೆ ಮುಂದಿನ ದ್ವಾಸ ತನಕ. ಇದರಲ್ಲಿ ಏನು ಬಿಡಬೇಕು ಅಂದ್ರೆ 10 ಪದಾರ್ಥಗಳು ಬಿಡಬೇಕು. ಯಾವ್ಯಾವುದಪ್ಪ ಅಂದ್ರೆ 10 ವಿಧ ಯಾವ್ದಪ್ಪ ಅಂದ್ರೆ ಶಾಖದಲ್ಲಿ ಬಿಡಬೇಕು. ಎಲೆ, ಯಾವ ಎಲೆಗಳನ್ನ ಸೊಪ್ಪು ಗಿಪ್ಪು ಮುದ್ದಿಪದ ಇದ್ಮೇಲೆ ಯಾವುದೂ ಇಲ್ಲ, ಯಾವ ಎಲೆ ಸ್ವೀಕಾರ ಮಾಡಬಾರ್ದು. ಒಂದು ತಗೋಬೋದು ಎಲೆ, ಅದು ಕೊನೆ ಬರುತ್ತೆ, ಅದು ಇಳೆ ಬಿಡ್ತೀವಿ. ವಿಳೆದೆಲೆ ಬುರಿ ಮಾಡ್ಕೊಂಡು ತಿನ್ಬೋದು, ಪರವಾಗಿಲ್ಲ. ಆ ವಿಳೆದೆಲೆ ಬರುತ್ತೆ. ಹೂವು, ಘಮಘಮಿಸ್ತಕ್ಕಂಥ ಹೂಗಳು ಬರಲ್ಲ. ಹೂವು ಅಂದ ತಕ್ಷಣ ದೇವರು ಹಾಕ್ತಕ್ಕಂಥ ಹೂವಲ್ಲ, ಹೂವಿನ ಪದಾರ್ಥ. ಉದಾಹರಣೆಗೆ ಕೆಲವೊಂದು ಹೂವು ಇರ್ತವೆ, ಆ ಹೂವನ್ನು ತಿಂತಾರೆ ಉಪಯೋಗಿಸೋದು, ಅಂಥದ್ದು ತಗೋಬಾರ್ದು. ಹೂ ಬಿಡ್ತಕ್ಕಂಥದ್ದು, ಹಣ್ಣು ಬಿಡ್ತಕ್ಕಂಥದ್ದು, ಹಣ್ಣುಗಳು ಯಾವ್ದು ಬರೋದಿಲ್ಲ. ಕಾಂಡ ಅಂದ್ರೆ ಈ ನಿಮ್ಗೇನಂತ ಹೇಳ್ತಾರೆ ಅಂದ್ರೆ ಮಾವಿನಕಾಯಿ ಬಿಟ್ಟ ತಕ್ಷಣ ಒಂದು ಕಾಂಡ ಅಂತ ಇರುತ್ತೆ, ಆ ಕಾಂಡ ಅದು ತಗೋಬಾರ್ದು. ಗಡ್ಡೆ, ಭೂಮಿ ಕೆಳ ಬರ್ತಕ್ಕಂಥದ್ದು ತಗೋಬಾರ್ದು. ಆಮೇಲೆ ಮೊಗ್ಗು ಹರಳಿರಲ್ಲ, ಅದು ಸ್ವೀಕಾರ ಮಾಡ್ಬೋದು. ಎಳ್ಳು ಹಿಟ್ಟು, ಎಳ್ಳು ಬರ್ತದೆ, ಎಳ್ಳು ಹಿಟ್ಟು ಬರಲ್ಲ. ಎಳ್ಳನ್ನು ಚೆನ್ನಾಗಿ ಬೀಸಿಬಿಟ್ಟು ಪುಡಿ ಮಾಡಿದ್ರೆ ಅದು ಎಳ್ಳು ಹಿಟ್ಟು ಬರೋದಿಲ್ಲ. ಚಿಗುರು ಆಗ್ತಾನೆ ಚಿಗುರ್ತಾ ಇರ್ತದೆ, ಅದು ಬರೋದಿಲ್ಲ. ಅಣಬೆ, ಅಲ್ಲಲ್ಲೇ ಮೂಲಿ ಒಂದು ಛತ್ರಿ ಇದ್ದಂಗೆ ಇರ್ತಾವೆ ಅಣಬೆ, ಬೆಳಗ್ಗೆ ಅದು ಸ್ವೀಕಾರ ಮಾಡಬಾರ್ದು. ಮಾಂಸ ಅಂತ ಹೇಳಿದ್ದಾರೆ. ಅದು ಮಾಂಸ ಅಂದ್ರೆ ಸಂಸ್ಕೃತ ಪದದಲ್ಲಿ ಮಾಷ. ಮಾಷ ಅಂದ್ರೆ ಉದ್ದಿನ ವಡೆ. ಇದನ್ನು ಕೂಡ ಚಾತುರ್ಮಾಸದಲ್ಲಿ ನಾವು ತಗೋಬಾರದು. ಇವು 10 ಕೂಡ ವ್ರತ ನಿಯಮಾಸನ ಬಿಡಬೇಕು. ಇದು ಶಾಖ ಅಂತ ಹೇಳ್ತಾರೆ. ಹಂಗಾದ್ರೆ ಸ್ವಾಮಿ ಉದ್ದಿನ ಬ್ಯಾಟ್ ಸ್ವೀಕಾರ ಮಾಡ್ತೀವಲ್ಲ ಈಗ ಅಂತ ಕೇಳಿದ್ರೆ, ಅದಕ್ಕೆ ಹೇಳಿದ್ದಾರೆ ಇದು ಉದ್ದು ಅಂತ ಹೇಳಿದ್ದು, ಮಾಂಸ ಅಂತ ಹೇಳಿದ್ದು ಈಗಿದಲ್ಲ, ಕೃತಯುಗದಲ್ಲಿ, ಯುಗ ಬೇಗ ಅಂತ. ಕಲಿಯುಗದಲ್ಲಿ ನಿಷೇಧ ಮಾಂಸ. ಹಿಂದಿನ ಯುಗದಲ್ಲಿ ಯಾಗ ಮಾಡಿದ್ರೆ, ಅಶ್ವಮೇಧ ಯಾಗ ಮಾಡಿದ್ರೆ ಕುದುರೆನ ಹಾಕಿಬಿಡ್ತಿದ್ರು ಅಗ್ನಿ ಒಳಗೆ. ಹಿಂದಿನ ಯುಗದಲ್ಲಿ, ಈ ಯುಗದಲ್ಲಿ ನಿಷೇಧ, ಕಲಿಯುಗದಲ್ಲಿ ಇಲ್ಲ.
ಮನೆ ಒಂದ್ಸರಿ ಹೇಳಿದ್ದೆ, ಕಲಿಯುಗದಲ್ಲಿ ಪಾರಾಶರ ಸ್ಮೃತಿ ಅಂತಿದೆ, ಅದರ ಏನು ಪ್ರಕಾರ ಮಾಡಬೇಕು ವಿನ ಬೇರೆ ಬೇರೆ ಸ್ಮೃತಿಗಳು ತಗೋಬಾರ್ದು. ನಾನು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಸ್ಕಂದ ಪುರಾಣ. ಸ್ಕಂದ ಪುರಾಣ ಅಂತಕ್ಕಂಥದ್ದು ಸಾತ್ವಿಕ ಪುರಾಣ ಅಲ್ಲ, ಇದು ತಾಮಸ ಪುರಾಣ. ಮತ್ತೆ ಯಾಕೆ ಹೇಳ್ತೀರಿ ಸ್ವಾಮಿ ನೀವು ಅಂದ್ರೆ, ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ಸಾತ್ವಿಕ ಪುರಾಣ ಕೂಡ ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ, ತಾಮಸ ಸಾತ್ವಿಕ, ತಾಮಸ ರಾಜಸ, ತಾಮಸ ತಾಮಸ ಅಂತ ಬೇರೆ ಇದೆ. ಒಂದು ಹಣ್ಣಿರುತ್ತೆ, ಎಲ್ಲ ಕಪ್ಪಾಗಿರುತ್ತೆ, ಇಲ್ಲಿ ಒತ್ತಿ ಬಿಡುತ್ತದೆ, ಇಲ್ಲಿ ಇದಾಗಿರುತ್ತೆ, ಇಲ್ಲಿ ಮುರಿದು ನೋಡ್ರಿ ಚೆನ್ನಾಗಿರುತ್ತೆ, ಇದಿಷ್ಟು ಹಣ್ಣು ಸ್ವೀಕಾರ, ಇದು ತಿನ್ಲಿಕ್ಕೆ ಯೋಗ್ಯ, ಇದಿಷ್ಟು ಬಿಸಾಕ. ಹಾಗೆ ಆ ಸ್ಕಂದ ಪುರಾಣದಲ್ಲಿ ಸಾತ್ವಿಕ ಭಾಗದಲ್ಲಿ ಬರ್ತಕ್ಕಂಥ ವಿಷಯ ಇದು ಶಾಖರಥ ಆಯಿತು. ಇನ್ನು ದ್ವಿದಳ ವ್ರತ ಕೊನೆಗೆ ಬರುತ್ತೆ ಕಾರ್ತಿಕ ಮಾಸದಲ್ಲಿ. ವಿಜಯದಶಮಿ ಹೋಳಿಗೆ ಹುಟ್ಟಿದ ತಕ್ಷಣ ಮರುದಿವಸನೇ ದ್ವಿದಳ ವ್ರತ ಒಂದು ಬರ್ತದೆ, ಆಶ್ವಯುಜ ಮಾಸ ಆದ ತಕ್ಷಣ. ಏನಪ್ಪ ಅಂದರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ವಿಶೇಷ ಹೇಳ್ತಾರೆ, ಕಾರ್ತಿಕ ಮಾಸದಲ್ಲಿ ವಿದ್ವಾಂಸನು ದ್ವಿದಳವನ್ನ ಬೇಳೆಕಾಯಿಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಯಾವುದು ಅಂದ್ರೆ, ಕಾರ್ತಿಕ್ಯ ಮರ್ಜಯೇ ವಿದ್ವಾನ್ ದ್ವಿದಳಂ ಬಹು ಬೀಜಕಂ ಬೀಜಮೇವ ಸಮುದ್ಭೂತಂ ದ್ವಿದಳಂ ಚಾಂಕುರಂ ವಿನ ದೃಶ್ಯತೆ ಯತ್ರ ಸಸ್ಯೇಷು ದ್ವಿದಳಂ ಸದ್ವಿರುಚ್ಯತೆ ಶೀತಲ ಭಿನ್ಯಮಾನೆ ದ್ವಿದಳಂ ಯತ್ರ ದೃಶ್ಯತೆ ದ್ವಿದಳಂ ತದ್ವಿಜ್ಞೇಯಂ ತನ್ಮೇ ನಿಗದಂ ಶೃಣು ಅಂತ. ದ್ವಿದಳ ಅಂದ್ರೆ ಯಾವುದು ಮತ್ತು ಬಹುಬೀಜ, ಇವೆರಡನ್ನು ಕೂಡ ಕೊನೆಯ ಋತುದಲ್ಲಿ ಮಾಡಬಾರ್ದು. ಸ್ವಾಮಿ ಶಾಖ ಹೇಳಿದ್ರೆ ದ್ವಿದಳ ಮಧ್ಯೆ ಎರಡು ಬಿಟ್ಬಿಟ್ರೆ ಅಂದ್ಕೊಂಡ್ರೆ, ಮಧ್ಯೆ ಎರಡು ಬಹಳ ಸುಲಭ, ಹಾಲು ಮೊಸರು ಅಷ್ಟೇ. ಮೊಸರು ತಿನ್ನಬಾರ್ದು. ಈ ಮೊಸರು ದಧಿರಥ ಅಂತಿದೆ, ನಾಳೆ ಬಂದು ಶುರುವಾಗುತ್ತೆ ಮುಂದಿನ ದ್ವಾದಶಿಯಿಂದ. ದಧಿರಥದಲ್ಲಿ ನಮ್ಮಲ್ಲಿ ದಧಿ ತಿನ್ನಲ್ಲ, ದಧಿ ಅಂದ್ರೆ ಮೊಸರು ಅಂತ ಅರ್ಥ. ಆದರೆ ಮೊಸರಿನ ವಿಕಾರ ಯಾವುದು, ಮಜ್ಜಿಗೆ ಹೊಡಿತೀವಿ. ತಮಿಳ್ನಾಡಿಗೆ ಹೋದ್ರೆ ಮಜ್ಜಿಗೆನೂ ಮುಟ್ಟಾಗಿಲ್ಲ, ಹಾಲಾಗ್ತಾರೆ ಬೇಕಾದ್ರೆ ಊಟಕ್ಕೆ, ಮಜ್ಜಿಗೆ ಬಡಿಸಲ್ಲ ತಮಿಳ್ನಾಡಲ್ಲಿ. ಇಲ್ಲಿ ಕ್ಷೇತ್ರ ವೇದ ಅದು ವೇದಾಂತ ಇರ್ತಾವೆ ಇರಲಿ ಒಟ್ಟು. ಆದರೆ ಒಂದು ತಿಳ್ಕೊಳ್ಳಿ, ವೇದದಲ್ಲಿ ವೆಂಕಟೇಶ್ ದೇವರಿಗೆ ಪಂಚಾಮೃತ ಓಂ ದಧಿಕ್ರಾವರಣ ಅಕಾರ್ಷಂ ಜಿಷ್ಠರ ಸ್ವಸ್ಥ ವಾಜಿನಾಹ ಅಂತೇಳಿ ಅಷ್ಟಕ್ಕೆ ದಧಿಕ್ರಾವರಣ ಅಂತ ಹೇಳ್ತಾರೆ, ಇನ್ನು ಮೊಸರು ಅಂತ ಹೇಳ್ತಾರೆ, ಮಜ್ಜಿಗೆ ಅಂತ ಹೇಳಿಲ್ಲ. ತರ್ಕಾವಿ ಅಂತ ಅದ ತಕ್ರ ಅಂತ ಮಜ್ಜಿಗೆ ಅಂತ, ತಕ್ರ ಅಂತ ಅವ್ರು ಹೇಳಂಗಿಲ್ಲ. ಅದರಿಂದ ವೇದದಲ್ಲಿ ಮೊಸರು ಬೇರೆ ಮಜ್ಜಿಗೆ ಬೇರೆ. ಬೇಕಾದ್ರೆ ಇವ್ರು ಆಯುರ್ವೇದರಿಗೆ ಕೇಳಿ, ಮೊಸರು ತಿಂದ್ರೆ ಹೀಟು, ಮಜ್ಜಿಗೆ ತಿಂದ್ರೆ ಕೂಲ್ಡು, ಅದ್ರ ವಿಕಾರನೇ ಬೇರೆ ಏನಿಲ್ಲ. ನೀರು ಮಿಕ್ಸ್ ಮಾಡಿರ್ತೀವಿ, ಆದರೂ ಕೂಡ ನೀರು ಮಿಕ್ಸ್ ಮಾಡಿದಲ್ಲ. ನಮ್ಮ ಕಡೆಲ್ಲ ಮೊಸರು ಎಪ್ಪಾಕ್ಬಿಟ್ಟು ಅದನ್ನು ಕೆರೆ ಬಂದಿರುತ್ತೆ, ಅದನ್ನ ಕಡಗೋಳಿಂದ ಕಡಿತಾರೆ. ಕಡಗೋಳಿಂದ ಕಡಿದಾಗ ಆ ಬೆಣ್ಣೆ ಭಾಗಲ್ಲ ಬಂದು ಆ ಬೆಣ್ಣೆ ತೆಗೆದಿರ್ತಕ್ಕ ಮಜ್ಜಿಗೆ ನಡುವೆ ಆ ರುಚಿ ಎಲ್ಲೂ ಸಿಗೋದಿಲ್ಲ. ಈ ಬೆಣ್ಣೆ ನೀರಲ್ಲ, ನೀರಿನ ಆ ನಂದಿನಿ ಹಾಲು ಏನಿಲ್ಲ ಎಲ್ಲ ತೆಗೆದುಬಿಟ್ಟಿರ್ತಾರೆ ಒಳಗೆ. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ವಿಶೇಷ. ಹಾಗೆ ದಧಿರಥ ಅಂದ್ರೆ ಮೊಸರು ಮಾತ್ರ ಬರೋದಿಲ್ಲ. ಇನ್ನು ಕ್ಷೀರವ್ರತ ಹಾಲು ಬರೋದಿಲ್ಲ. ಅದಾದ್ಮೇಲೆ ಬರ್ತಕ್ಕಂಥದ್ದು ದ್ವಿದಳ ವ್ರತ ಅಂತ. ದ್ವಿದಳ ಅಂದ್ರೆ ಎರಡು ಭಾಗ ಬೇಳೆ ಆಗೋದು, ರಾಗಿ, ಅಕ್ಕಿ, ಆಮೇಲೆ ನಿಮ್ಮ ಜೋಳ, ಬಿಳಿಜೋಳ, ಮೆಕ್ಕೆಜೋಳ, ಎರಡಾಗುತ್ತಾ ಆಗಲ್ಲ. ಇವೆಲ್ಲಕ್ಕೂ ಬರ್ತವೆ, 4 ತಿಂಗಳು ಬರ್ತವೆ. ಇವು ರಾಗಿ, ಜೋಳ, ಅಕ್ಕಿ ಮತ್ತೆ ಇವೆಲ್ಲ. ತೊಗರಿ ಬೇಳೆ ಇವಿದಾವಲ್ಲ, ಇವು ಯಾವ ಬೇಳೆಗಳು ಬರೋದಿಲ್ಲ. ಈಗೆಲ್ಲ ಮಿಷಿನ್ ಬಂದು, ಆಗಿನ ಕಾಲದಲ್ಲಿ ಬೀಸೆಕಲ್ಲು ಅಂತಿತ್ತು, ಬೀಸೆಕಲ್ಲಲ್ಲಿ ಹಾಕಿ ಬೀಸಿದಾಗ 2 ಭಾಗ ಯಾವ ಆಗ್ತಾವೋ ಅವು ಯಾವ ಬರೋದಿಲ್ಲ, ಅವೆಲ್ಲ ದ್ವಿದಳ ಅಂತ ಕರೀತಾರೆ. ಜೊತೆಗೆ ಬಹುಬೀಜ, ಬಹಳ ಬೀಜ ಇರತಕ್ಕಂಥದ್ದು ಬರೋದಿಲ್ಲ. ಕೊನೆ ಋತುದಲ್ಲಿ ಯಾವ ಹಣ್ಣು ಬರೋ, ಒಂದು ಹಣ್ಣು ಬರುತ್ತೆ, ಮಾವಿನ ಹಣ್ಣು, ಬಾಳೆಹಣ್ಣು ಬರುತ್ತೆ. ಬಾಳೆಹಣ್ಣಲ್ಲಿ ಬೀಜ ಇರಲ್ಲ. ಕೆಲವು ಸ್ವಾಮಿ ಸಣ್ಣ ಬೀಜ ಅಂದ್ರೆ ಆ ಬೀಜದಿಂದ ಗಿಡ ಬೆಳೆಸಿ ನೋಡೋಣ. ಮಾವಿನ ಗಿಡ, ಬಾಳೆ ಗಿಡ ಬೀಜದಿಂದ ಬೆಳೀತಕ್ಕಂಥದ್ದಲ್ಲ, ಅದು ಗೆಡ್ಡೆಯಿಂದ ಬೆಳೆಯೋದು. ಮಾವಿನ ಗಡ್ಡೆ ಇರುತ್ತೆ, ಅದು ಬಾಳೆ ಗಡ್ಡೆ, ಬಾಳೆ ಇರುತ್ತೆ, ಅದನ್ನ ಹಾಕಿದ್ರೆ ಬಾಳೆ ಗಿಡ ಆಗುತ್ತೆ. ಅಷ್ಟೇ ವಿನ ಬಾಳೆ ಹಣ್ಣಿಂದ ಇರ್ತಕ್ಕಂಥ ಬೀಜ ಸಣ್ಣದಿರ್ತಲ್ಲ ಅದರಿಂದ ಆಗೋದಲ್ಲ. ಅದರಿಂದ ಬಾಳೆಹಣ್ಣು ಬರುತ್ತೆ. ಇರಲಿ. ಆ ರೀತಿಯಾಗಿ ಬಹುಬೀಜ ಮತ್ತು ಈ ಯಾವ ಶಾಖ ಬಂದಿರತಕ್ಕಂಥ ಫಲಗಳು, ಧಾನ್ಯಗಳು, ಇವೆರಡು ಕೂಡ ಆ ಮಾಸದಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಎಂತ, ಪ್ರಾತಃ ಸ್ನಾನಂ ದೀಪದಾನಂ ಕಾರ್ತಿಕ್ಯಾಂತು ವಿಶೇಷತಃ ಜಾಗರಂತು ಪ್ರಬೋಧ್ಯಾನ್ಯ ಕುರಿಯಾದ್ವೈದಿಂದ ಇಂದ್ರಿಯ. ನೋಡಿ ಹೆಸರು ಹೇಳ್ತಾರೆ, ಉದ್ದು, ಹೆಸರು, ಕಡಲೆ, ಮಸೂರಿ ಧಾನ್ಯ, ಉರುಳಿ, ಅವರೆ, ತೊಗರಿ, ಅಲಸಂದಿ, ದೊಡ್ಡ ಹೆಸರು, ಹುಣಸೆ ಹಣ್ಣು, ನಖಪಂಚಕ ಅಂದ್ರೆ 5 ಊರಿರ್ತಕ್ಕಂಥ ಪ್ರಾಣಿಗಳು ಅಂತ ಹೇಳ್ತಾರೆ. ಅದು ನಮ್ಮ ಯುಗಕ್ಕಲ್ಲ, ಕಲಿಯುಗ ಬಿಟ್ಟು ಬೇರೆ ಯುಗದಲ್ಲಿ. ಅವು ಯಾವ್ಯಾವ ಪ್ರಾಣಿ ಅಂದ್ರೆ ಮೊಲ, ಉಳ್ಳಂದಿ, ಉಡ, ಖಡ್ಗಮೃಗ, ಆಮೆ, ಇವಕ್ಕೆ 5 ಇರ್ತಾವಂತೆ, ನಖ ಉಗುರಿರ್ತಾವಂತೆ. ಅಂಥ ಪ್ರಾಣಿಗಳು ಸ್ವೀಕಾರ ಮಾಡಕ್ಕೆ ಬರಲ್ಲ, ಅದು ಬೇರೆ ಯುಗದಲ್ಲಿ. ಈ ರೀತಿ ಚಾತುರ್ಮಾಸದಲ್ಲಿ ತಿನ್ನಬಾರ್ದು. ಮತ್ತು ಜೊತೆಗೆ ಯಾವುದು ಕಾಂಡದಲ್ಲಿ, ಫಲದಲ್ಲಿ ಯಾವ ಸೊಪ್ಪು ಬರೋದಿಲ್ಲ, ಅವೆಲ್ಲ ಕೂಡ ಬಹುಬೀಜ ಬರೋದಿಲ್ಲ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೀಪದಾನ ಮಾಡಿದ್ರೆ ವಿಶೇಷ. ದೀಪವನ್ನು ಬೆಳಗಿಸ್ಬೇಕು. ಕಾರ್ತಿಕ ಶುಕ್ಲ ಏಕಾದಶಿ ಅಂತ ದಿವಸ ಆ ಗುರುಗಳಿಗೆ ಹಸುವನ್ನು ಎತ್ತವನ್ನು ದಾನ ಮಾಡಬೇಕು.
ದ್ವಾದಶಿ ದಿವಸ ಭೋಜನ ಮಾಡಿಸ್ಬೇಕು, ಸಾಯಂಕಾಲವರೆಗೆ ಪುರಾಣ ಹತ್ಕಥೆಯನ್ನ ಹಗಲಿನಲ್ಲಿ ಅವೆಲ್ಲವನ್ನು ಕೇಳಬೇಕು ಅಂತೇಳಿ ಆ ಯಾವ ಕೊನೆ ವ್ರತದಲ್ಲಿ ಹೇಳ್ತಾ ಇದ್ದಾರೆ. ಅಸ್ತಂಗತೆ ದಿವಕರೇ ಪುನಃಸ್ನಾತ್ವ ಯಥಾವಿಧಿ. ಸೂರ್ಯಾಸ್ತ ಆದ್ಮೇಲೆ ಸಮಯದಲ್ಲಿ ಪುನಃ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಿ ತುಳಸಿ ವೃಂದಾವನ ಪೂಜೆ, ಅಂದ್ರೆ ಇದು ಯಾವುದೋ ಕೊನೆ ಬರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ಬರ್ತಲ್ಲ ವೃಂದಾವನ ತುಳಸಿ ಪೂಜೆ, ಅವತ್ತಿನ ವಿಷಯದಲ್ಲಿ ಹೇಳ್ತಾರೆ ತುಳಸಿ ಗಿಡಕ್ಕೆ ಮಂಟಪ ಕಟ್ಟಿ ಆ ಮಂಟಪದಲ್ಲಿ ಬಾಳೆಗಂಬ ಎಲ್ಲ ಕಟ್ಟಿಬಿಟ್ಟು ವಿಶೇಷವಾಗಿ ಅಡಿಗೆಯನ್ನು ಮಾಡಿ ಎಲ್ಲ ಅಡಿಗೆಯನ್ನ ಎಲ್ಲ ಬಳಸಬೇಕು, ಗೊನೆ ಕಬ್ಬು ಗಿಬ್ಬು ಕೊಟ್ಟು ಎಲ್ಲ ಅಲಂಕಾರ ಮಾಡಿ ತುಳಸಿ ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿ ಆ ಕ್ಷೀರ ಸಮುದ್ರ ಶಯನಾಗಿರತಕ್ಕಂತಹ ಭಗವಂತನ ಸಮರ್ಪಣೆ ಮಾಡಬೇಕು. ನೋಡಿ, ತುಳಸಿ ಪೂಜೆ ಮಾಡಿರಿ, ಯಾವುದೇ ಪೂಜೆ ಮಾಡಿರಿ, ಭಗವಂತನ ಬಿಟ್ಟು ಯಾವ ಲಕ್ಷ್ಮಿ ಆಗಲಿ ಯಾವ ಪಾರ್ವತಿ ಯಾರಾಗಲಿ ಕೂಡ ದೇವತೆಗಳನ್ನು ನಾವು ಪೂಜೆ ಮಾಡಬಾರ್ದು. ಆ ದಾಮೋದರ ಸಹಿತ ತುಳಸಿ ದೇವಿ ಅಂತೇಳಿ ಅವ್ರು ಮಾಡಬೇಕು. ಆ ನಂತರದಲ್ಲಿ ಹುಣ್ಣಿಮೆ ದಿವಸ ವಿಶೇಷವಾಗಿ ಅದನ್ನು ಕಾರ್ತಿಕ ದಾಮೋದರನ ಅಂತ ಹೇಳಿಬಿಟ್ಟು ಅವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅವತ್ತು ವಿಶೇಷವಾಗಿ ಚಿತ್ರಾನ್ನ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಅದು ಭಗವಂತನಿಗೆ ವಿಶೇಷವಾಗಿರತಕ್ಕಂಥದ್ದು. ಕಲ್ಪೋಕ್ತ ರೀತಿ ಮಾಡಿ ಕೊನೆಯಲ್ಲಿ ಹೇಳ್ತಾರೆ, ಇದಂ ವೃತಂ ಮಹಾಪುಣ್ಯಂ ಸರ್ವಪ್ರದ ವನಾಶನಂ ಇದಂ ನೈಮಿತ್ತಿಕಂ ಪ್ರಾಹು ಚತುರಾಶ್ರಮ ವರ್ತಿನಾಂ. ಈ ವ್ರತ ಒಳ್ಳೆ ಪುಣ್ಯವಾಗಿರ್ತಕ್ಕಂಥ ವ್ರತ, ಚಾತುರ್ಮಾಸ. ಇದನ್ನ ಎಲ್ಲರೂ ಮಾಡಬೇಕು. ಬ್ರಹ್ಮಚಾರಿ, ಗೃಹಸ್ಥಾಶ್ರಮಿ, ವಾನಪ್ರಸ್ಥಾಶ್ರಮಿ, ಸನ್ಯಾಸಿ 4 ಆಶ್ರಮದವರು ಕೂಡ ತಪ್ಪದೇ ವ್ರತವನ್ನು ಮಾಡಬೇಕು. ಹಾಗಾದ್ರೆ ವ್ರತಗಳು ಯಾವ ಸ್ವಾಮಿ ತಿಳಿಸಲಿ ಅಂದ್ರೆ ವ್ರತಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಪರಾಕ ಅಂತ ಒಂದು ವ್ರತ, ಹೆಸರೇನು ಪರಾಕ. ಪರಾಕಂ ಷಷ್ಠಕಾಲಂಚ ತಥಾ ಧಾರಣ ಪಾರಣಂ ಲಕ್ಷವರ್ತಿ ವ್ರತಂ ಚೈವ ಭೀಷ್ಮ ಪಂಚಕಮೇವ ಚ ತಥಾ ಲಕ್ಷ ನಮಸ್ಕಾರ ವ್ರತಂ ಲಕ್ಷ ಪ್ರದಕ್ಷಿಣಂ ಚಾತುರ್ಮಾಸೆ ವ್ರತಾನ್ಯಾಹೋ ಏತತ್ ಕಾಮ್ಯ ವ್ಯತಿರಿತಂ. ಪರಾಕ ಅಂತ ಒಂದು ವ್ರತ. ಹಾಗಂದ್ರೆ ಏನು ಸ್ವಾಮಿ? 12 ದಿನ ಉಪವಾಸ ಬಿದ್ದು ಮಾಡುವಂತಹ ವ್ರತ. 12 ದಿವಸ ಉಪವಾಸ ಇರ್ಬೇಕ್ರಿ. ನಂಗೆ ತಿಳಿದ ಮಟ್ಟಿಗೆ ಕಲಿಯುವುದು ಯಾರು ಇದನ್ನು ಮಾಡಿಲ್ಲ. ಎಲ್ಲ ಪಾಪಗಳು ಪ್ರಾಯಶ್ಚಿತ್ತವಾಗಿ ಹೋಗುತ್ತೆ. ಇನ್ನು 2ನೇ ವ್ರತ ಷಷ್ಠಕಾಲ ಅಂತ ವ್ರತ. ಇದು 6 ದಿನಗಳಲ್ಲಿ 6 ದಿನಕ್ಕೊಮ್ಮೆ ಭೋಜನ ಮಾಡಬೇಕು. 6 ದಿನ ಪೂಜೆ ಮಾಡಬೇಕು, 6 ದಿವಸ ಬಿಡಬೇಕು. 6 ದಿನ ಪೂಜೆ ಮಾಡಬೇಕು, 6 ದಿನ ಬಿಡಬೇಕು. ಅಂದ್ರೆ ಅದೊಂದು ವ್ರತ, ಅದು ಆಗಕ್ಕಲ್ಲ. ಇನ್ನು ಇದು ಮಾಡಬಹುದು, ಧಾರಣೆ ಪಾರಣೆ. ಇದು ಒಂದು ದಿವಸ ಉಪವಾಸ, ಒಂದು ದಿವಸ ಮರು ದಿವಸ ಭೋಜನ. ಹೀಗೆ 1 ತಿಂಗಳು ಅದು ಮಾಡಬೇಕು. 1 ತಿಂಗಳು ಧಾರಣೆ. ಇವತ್ತು ಊಟ ಮಾಡ್ತೀವಿ, ನಾಳೆ ಏನೂ ಇಲ್ಲ ಉಪವಾಸ. ಮತ್ನಾಡ್ದು ಊಟ ಮಾಡ್ತೀವಿ, ಮತ್ನಾಡ್ದೇ ಇಲ್ಲ. ಹೀಗೆ 1 ತಿಂಗಳು ಮಾಡಬೇಕು. ಅದು ಧಾರಣೆ ಪಾರಣೆ. ಮಾಡಿದವರು ಇದ್ದಾರೆ, ಮಾಡ್ತಾರು ಇದ್ದಾರೆ, ಈಗಿರ್ಲಿ. ಇನ್ನು ಹೆಣ್ಮಕ್ಳು ಬೇಕಾಶ್ ಮಾಡ್ತಾರೆ. ಲಕ್ಷವರ್ತಿ ವ್ರತ. 1 ಲಕ್ಷ ಭಕ್ತಿಗಳನ್ನ 4 ತಿಂಗಳಲ್ಲಿ ಮಾಡಬೇಕು. ಮಾಡಿ ದೇವರಿಗೆ ದೀಪ ಹಚ್ಚಬೇಕು. ಇದು ಮಾಡಬೇಕು. ಇನ್ನೊಂದು ಬರುತ್ತೆ, ಎಂತ? ಭೀಷ್ಮ ಪಂಚಕ ಉಪವಾಸ. ಕಾರ್ತೀಕ ಮಾಸ ಶುಕ್ಲ ಪಕ್ಷ ಏಕಾದಶಿಯಿಂದ ಆರಂಭ ಮಾಡಿಕೊಂಡು 5 ದಿನಗಳ ಕಾಲ ಉಪವಾಸವನ್ನು ಮಾಡಬೇಕು. ದೇವ್ರ ಪೂಜೆ, ಗಂಧ, ಅಕ್ಷತೆ, ತೀರ್ಥ ಎಲ್ಲ ತಗೋಬೇಕು. ಊಟ ಇಲ್ಲ. ಇದನ್ನು ಮಾಡಿದವರು ಇದ್ದಾರೆ, ಮಾಡ್ತಾನೂ ಇದ್ದಾರೆ, ಬೇಕಾದ ಜನ ಇದ್ದಾರೆ. ಭೀಷ್ಮ ಪಂಚಕ ಮಾಡ್ತಾ ಇದ್ದಾರೆ. ಇನ್ನು ಲಕ್ಷ ನಮಸ್ಕಾರ ವ್ರತ. 1 ಲಕ್ಷ ನಮಸ್ಕಾರ ಮಾಡುವಂತ ಒಂದು ವ್ರತ ಇದೆ. ನಮಸ್ಕಾರ ನಿಂತಲ್ಲೇ ಮಾಡೋದು. ಇನ್ನೊಂದಿದೆ ಲಕ್ಷ ಪ್ರದಕ್ಷಿಣ ವ್ರತ. ತಿರುಗೋದು, ವೆಂಕಟೇಶ್ವರರಿಗೆ ತಿರುಗೋದು. ಒಂದು ಲಕ್ಷ. ಇದು 1 ದಿವಸ ಅಲ್ಲ, 4 ತಿಂಗಳಲ್ಲಿ ಇದು ಮಾಡುವಂಥ ವ್ರತ. ಇವೆಲ್ಲವೂ ಕೂಡ ಕಾಮ್ಯ ವ್ರತಗಳು. ಅಂದ್ರೆ ಫಲಾಪೇಕ್ಷೆ. ಸ್ವಾಮಿ ಇಷ್ಟು ಮಾಡ್ತೀನಿ, ನಂಗೆ ಅನುಗ್ರಹ ಮಾಡು, ಸ್ವಾಮಿ ಇಷ್ಟು ಮಾಡ್ತೀನಿ, ಇದನ್ನು ಮಾಡ್ತೇನೆ ಮಾಡು ಅಂತೇಳಿ ಕಾಮ್ಯ ವ್ರತಗಳು. ಆದರೆ ಇವುಗಳನ್ನು ಭಗವಂತ ಪ್ರೀತಿಗಾಗಿ ಮಾಡಿದರೆ ಅನುಗ್ರಹ ಜಾಸ್ತಿ. ಸ್ವಾಮಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿದರೆ ಭಗವಂತ ಬೇಕಾದ ಕೊಡ್ತಾನೆ. ಏನೋ ಕಾಮ್ಯವನ್ನು ಹಿಡ್ಕೊಂಡು ನಂಗೆ ಇಂಥದ್ದು ಬೇಕು, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದು ಜಾಸ್ತಿ ಇದಾಗಲ್ಲ. ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ರಂಗವಲ್ಯಾಶ ನಿಷ್ಪೇಷಂ ಚಾತುರ್ಮಾಸೇನ ಕಾರಯೇತು ತುಳಸ್ಯೋಕ್ತಂಚ ನೈವ ಕುರ್ಯಾತ್ ಸರ್ವಮೇಧತ್ ತಪೋದಿನಂ. ಆಮೇಲೆ ಹೇಳ್ತಾ ಇದ್ದಾರೆ, ಚಾತುರ್ಮಾಸ ಸಮಯದಲ್ಲಿ ತುಳಸಿ ಗಿಡವನ್ನ ನೆಡಬಾರ್ದು. ಆಮೇಲೆ ರಂಗೋಲಿ, ಈಗೆಲ್ಲ ರಂಗೋಲಿ ರೆಡಿಮೇಡ್ ಸಿಗುತ್ತೆ. ಒಂದು 100 ರೂಪಾಯಿ 10 ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತಾರೆ. ರಂಗೋಲಿ ಕಲ್ಲೊಂದು ಸಿಗ್ತವೆ, ಅದು ಕುಟ್ಟಿ ರಂಗೋಲಿ ಮಾಡಿದ್ರು, ಹಿಂದಿನ ಕಾಲ ಮಾಡ್ತಿದ್ರು. ಅದನ್ನ ಈ ಚಾತುರ್ಮಾಸದಲ್ಲಿ ಮಾಡಬಾರ್ದು. ಏನ್ ಮಾಡಬಾರ್ದು? ರಂಗೋಲಿಯಲ್ಲಿ ಕುಟ್ಟಬಾರ್ದು ಅಂತ ಹೇಳೋದು. ರಂಗೋಲಿ ಹಾಕಬೇಕು, ಉಪಯೋಗಿಸ್ಬೇಕು, ಎಲ್ಲ ಮಾಡಬೇಕು. ಕುಟ್ಟಬಾರ್ದು. 1 ತಿಂಗಳಲ್ಲಿ 4 ತಿಂಗಳಲ್ಲಿ ರಂಗೋಲಿ ಕುಟ್ಟಿ ರಂಗೋಲಿ ತಯಾರು ಮಾಡ್ಬೋದು. ಇರ್ತಕ್ಕಂಥ ರಂಗೋಲಿ ಉಪಯೋಗಿಸ್ಬೋದು. ಅದು ಪುಡಿ ಮಾಡಿದ್ರೆ ಅದನ್ನು ಕುಟ್ಟಬಾರ್ದು ಅಂತ ಹೇಳ್ತಾರೆ. ಜೊತೆಯಲ್ಲಿ ತುಳಸಿ ಗಿಡವನ್ನ ಈಗ ನೆಡಬಾರ್ದು.
ಚಾತುರ್ಮಾಸದಲ್ಲಿ ತುಳಸಿ ಗಿಡ ಮನೆಗಿತ್ತು ಅಂದರೆ ಅದನ್ನೇ ಬೆಳೆಸ್ಕೊಂತ ಹೋಗ್ರಿ. ಚಾತುರ್ಮಾಸ ಮುಗಿದ ಮೇಲೆ ತುಳಸಿ ಹೊಸ ಗಿಡ ಹಾಕಿ, ಅಥವಾ ಚಾತುರ್ಮಾಸ ಪೂರ್ವದಲ್ಲೇ ಗಿಡವನ್ನು ನೆಟ್ಟು ಇದು ಮಾಡಿ ತುಳಸಿ ಗಿಡದಲ್ಲಿ ಅಷ್ಟೇನ ಒಣಗೋಗ್ಬಿಟ್ಟಿದೆ ದೊಡ್ಡದಾಗಿದೆ ಅಂತ ಕಿತ್ತಾಕಿ ಮತ್ತೆ ತುಳಸಿ ಗಿಡನ ಚಾತುರ್ಮಾಸದಲ್ಲಿ ನೆಡಬಾರದು ಅಂತ ನಾರದರು ಈ ವಿಷಯವನ್ನು ಹೇಳ್ತಾರೆ. ಬ್ರಹ್ಮದೇವರು ನಾರದರು ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಆದರೆ ಚಾತುರ್ಮಾಸ ಸಮಯ ಪ್ರತಿ ವರ್ಷ ಬರುತ್ತೆ, ಮಾಡಲೇಬೇಕೇನ್ರಿ? ಒಂದು 2 ವರ್ಷ ಬಿಟ್ಟು ಬಿಡ್ತೀನಿ, 1 ವರ್ಷ ಮಾಡ್ತೀನಿ. ಇಲ್ಲ, ನಿತ್ಯಂ ಕಾರ್ಯಂಚ ಸರ್ವೇಶ ಏತದ್ ವ್ರತಂ ಚತುಷ್ಟಯಂ ನಾರಿಭಿಶ್ಚ ನರೈರ್ವಾಪಿ ಚತುರಾಶ್ರಮ ವರ್ಧಿಭಿ. ಈ ಚಾತುರ್ಮಾಸ 4 ತಿಂಗಳು ವ್ರತ ಕಡ್ಡಾಯವಾಗಿ ಮಾಡಲೇಬೇಕು, ಅವಶ್ಯವಾಗಿ ಮಾಡಬೇಕು. ನಮ್ಮ ಯಜಮಾನರು ಮಾಡ್ತಾರೆ, ನಾನೇ ಬೇಡ್ರಿ ಅಂದರೆ ಇಲ್ಲ, ಗಂಡಸರು ಮಾಡಬೇಕು, ಹೆಣ್ಮಕ್ಳು ಮಾಡಬೇಕು, ಬ್ರಹ್ಮಚಾರಿಯಾದ 4 ಆಶ್ರಮದವರು ಕೂಡ ವ್ರತವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಚಾತುರ್ಮಾಸ ಈ ನಿಯಮವನ್ನು ಮಾಡಿದ್ದಾರೆ. 4 ಜನ ಅಷ್ಟೇ ಬ್ರಾಹ್ಮಣ ಒಂದೇ ಮಾಡ್ಬೇಕಾದ್ರೆ ಇಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ವ್ರತವನ್ನು ಮಾಡಲೇಬೇಕು ಅಂತ. ಸ್ವಾಮಿ, ಯಾವ ವ್ರತ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಕೊಡ್ತಾರೆ. 4 ತಿಂಗಳು ಬೆಲ್ಲ ಬಿಟ್ಬಿಡ್ರಿ, ಬೆಲ್ಲ ತಿನ್ಬೇಡ್ರಿ, ಇದರಿಂದ ಒಳ್ಳೆ ಕಂಠ ಬರುತ್ತೆ. ಬೆಲ್ಲ ತಿಂದು ಇರ್ಲಿಕ್ಕೆ ಆಗೋದಿಲ್ಲ, ಬೆಲ್ಲ ಚಹಾ ಬೇಕೇ ಬೇಕು. ಅದೊಂದು ಈ ವ್ರತದಲ್ಲಿಂತೂ ಸಾರಿಗೂ ಬೆಲ್ಲ, ಕವಿಗೂ ಪಲ್ಯ ಎಲ್ಲಕ್ಕೂ ಬೆಲ್ಲ ಹಾಕಲೇಬೇಕು. ಮೆಣಸು ಹಾಕಿಬಿಡ್ತಾರೆ, ಅದರಿಂದ ಬೆಲ್ಲ ತಿನ್ಲಿಕ್ಕೆ ಆಗೋದೇ ಇಲ್ಲ. ಒಂದು 4 ತಿಂಗಳು ಬಿಟ್ಟರೆ ಇಂಪಾದ ಕಂಠ ಧ್ವನಿ ಬರುತ್ತೆ ಅಂತ ಹೇಳ್ತಾರೆ. ಎಣ್ಣೆ ಬಿಟ್ಬಿಡೋದು, 4 ತಿಂಗಳು ಎಣ್ಣೆ ಮುಟ್ಟಾಗಿಲ್ಲಪ್ಪ, ಯಾವ ಎಣ್ಣೆ ತಗೊಳ್ಳೋಂಗಿಲ್ಲ. ಆಗ ಎಣ್ಣೆ ಬಿಡೋದ್ರಿಂದ ಸುಂದರ ಅಂಗನೆ, ಅಂದರೆ ಒಳ್ಳೆ ಮುಖದಲ್ಲಿ ಅಂದ ಬರುತ್ತೆ. ಹೆಣ್ಮಕ್ಳು ಮಾಡಿದ್ರೆ ಒಳ್ಳೆ ಮುಖದ ಹಾಕ್ತಾರೆ, ಗಂಡಸರು ಒಳ್ಳೆ ಮುಖ ಇದಾಗುತ್ತೆ, ಅಂದವಾಗುತ್ತೆ. ಈ ಯೋಗಾಭ್ಯಾಸ ನಾವು 4 ತಿಂಗಳು ಬಿಟ್ಟುಬಿಡ್ತೀವಿ ಅಂದರೆ ಅದಕ್ಕೆ ಬ್ರಹ್ಮಪದ ಪ್ರಾಪ್ತಿ ಆಗುತ್ತೆ. ಯೋಗ ಅಭ್ಯಾಸ ಅಂದರೆ ಓದೋದು ಅಂತ ಅರ್ಥ, ತಿಳ್ಕೊಳ್ಬೇಕು ಕಲ್ತದ್ವಿ ಯೋಗದಲ್ಲಿ ಅಂತ ಬಿಡಬೇಕು ಅಂತ ಹೇಳ್ತಾರೆ. ತಾಂಬೂಲ ತ್ಯಾಗ, ತಾಂಬೂಲ ಮಾಡ್ಕೊಳ್ಳೋದು, ಆಡಿಕೆ ಎಲೆ ಎಳೆದೆಲೆ ವ್ರತಕ್ಕೆ ಬರುತ್ತೆ, ಅದನ್ನ ಬಿಟ್ಬಿಡ್ತೀವಿ ನಾವು. ತಾಂಬೂಲ 4 ತಿಂಗಳು ಹಾಕೊಳ್ಳೋದಿಲ್ಲ, ಅದು ಸುಖವಾಗಿ ಭೋಗವಾಗ್ತೀವಿ ಅಂತ ಹೇಳ್ತಾರೆ. ತುಪ್ಪ ಬಿಡ್ತೀರಿ, ತುಪ್ಪ ಬಿಡೋದ್ರಿಂದ ಆಕರ್ಷಣವಾಗಿರ್ತಕ್ಕಂಥ ಸುಂದರ ದೇಹ ಬರುತ್ತೆ. ಒಂದು 4 ತಿಂಗಳು ಬಿಟ್ಬಿಡ್ತೆ. ಆಮೇಲೆ ಶಾಖ ತ್ಯಾಗ, ಈ ಮಾಡ್ತಾ ಇದ್ದೀವಿ ಶಾಖ ತಿನ್ನೋದೇ ಇಲ್ಲ ಅಂತ ಹೇಳಿದ್ರೆ ಶಾಖ ತ್ಯಾಗ ಮಾಡೋದ್ರಿಂದ ಪಕ್ವಾನ್ನ ಭೋಜನ, ಮುಂದೆ ಒಳ್ಳೆ ಪಕ್ವಾನ ಭೋಜನ ಸಿಗುತ್ತೆ ನಮಗೆ. ಆಮೇಲೆ ಮೊಸರು, ಮಜ್ಜಿಗೆ ಇವುಗಳನ್ನು ನಾವು ತ್ಯಾಗ ಮಾಡ್ತೀವಿ. ಹಾಲು, ಮೊಸರು, ಮಜ್ಜಿಗೆ, ಹಾಲು ತ್ಯಾಗ ಮಾಡಿದ್ರೆ ವಿಷ್ಣು ಲೋಕ ಪ್ರಾಪ್ತಿ. ನೋಡಿ, ಎಲ್ಲ ಕಷ್ಟವಾದ ಕೊಟ್ಟಾರಲ್ಲ, ಒಂದು ಬಿಡಕ್ಕೆ ದಿನ ಚಹಾ ಕುಡಿಬೇಕು, ಊಟ ಮಾಡಬೇಕು, ಬೇಕೇ ಬೇಕು. ಆಮೇಲೆ ಭೂಶಯನ, ನೆಲದ ಮೇಲೆ ಮಲ್ಕೊಳ್ತೀವಿ. ಸಾಧ್ಯನ ಕಾರ್ತಿಕ ಮಾಸ ಬಂದು ಚೇಳಿ ಸಿಮೆಂಟು ಕಲ್ಲು ಮೇಲೆ ಮರ್ಕೊಂಡ್ರೆ ನಡಿ ಹೋಗ್ತೀವಿ. ಅದು ಭೂಶಯನ ಮಾಡಿಬಿಟ್ರೆ ಅವರಿಗೆ ರಾಜತ್ವ ಪ್ರಾಪ್ತಿ, ಅಂದರೆ ಒಳ್ಳೆಯ ಮಂತ್ರಿಗಳಾಗಿ ರಾಜಗಳಾಗ್ತಾರಂತೆ. ಇನ್ನು ಧಾರಣೆ ಪಾರಣೆ, ಇದರಿಂದ ಏನು ಬರುತ್ತೆ ಅಂದರೆ ಬ್ರಹ್ಮಲೋಕ ಪ್ರಾಪ್ತಿ. ಇವತ್ತು ಧಾರಣೆ, ಇವತ್ತು ಊಟ ಮಾಡ್ತಾನೆ ನಾಳೆ ಉಪವಾಸ, ಇವತ್ತು ಊಟ ಮಾಡ್ತಾನೆ ಉಪವಾಸ, ಇದರಿಂದ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ. ಆಮೇಲೆ ನಖಕೇಶ ಆದಿ ಖಂಡ ಧಾರಣೆ, 4 ತಿಂಗಳು ಊರು ತೆಗಿಂಗಿಲ್ಲ, 4 ತಿಂಗಳು ಗುಂಡು ಮಾಡಿಸ್ಕೊಳ್ಳ, ಚೌರ ಮಾಡಿ ಕಟಿಂಗ್ ಹೋಗೋದಿಲ್ಲ. ಹಾಗಿದ್ರೆ ಪ್ರತಿದಿನ ಗಂಗಾ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರುತ್ತೆ 4 ತಿಂಗಳು ಮಾಡಿದರೆ. ಮೌನ, ಮಾತಾಡೋಗಿಲ್ಲ ಒಬ್ಬರ ಹತ್ರ, ಮೌನವಾಗಿರ್ತೀವಿ ಅಂದರೆ ಅದು ಹೆಣ್ಮಕ್ಳು ಮಾಡೋ ಭಾಳ ಚಂದ, ಯಾಕಂದ್ರೆ ಗಲಾಟೆ ಆಗೋದಿಲ್ಲ. ಅಜ್ಞಾನ ಯಾರಕೊತ್ತ ಅಂಧಕಾರ ಬರೋ, ಅವ್ರಿಗೆ ಒಳ್ಳೆ ಜ್ಞಾನ ಬರ್ತದೆ ಮೌನವಾಗಿದ್ದರೆ. ದಿನ ಭಗವಂತನಿಗೆ ನಮಸ್ಕಾರ ಮಾಡ್ತೀವಪ್ಪ, ದಿನ ನಮಸ್ಕಾರ ಮಾಡ್ತೀವಿ. ಇದರಿಂದ ಗೋದಾನ ಫಲ, ಪ್ರತಿನಿತ್ಯ ಭಗವಂತನಿಗೆ ಬಂದು ದಿನ ವೆಂಕಪ್ಪಗೆ ಹನುಮಪ್ಪಗೆ ಬರೋದು ನಮಸ್ಕಾರ ಮಾಡೋದು 4 ತಿಂಗಳಿಗೆ ಮಾಡಿಬಿಟ್ರೆ ಭಗವಂತ ಮೇಲೆ ಗೋದಾನ ಮಾಡಿದ್ರೆ ಎಷ್ಟು ಫಲ ಬರಬೇಕು ಅಷ್ಟು ಫಲ ಬರುತ್ತೆ. ಭಗವಂತನಿಗೆ ನಿತ್ಯ 108 ಪ್ರದಕ್ಷಿಣೆ ಮಾಡೋದ್ರಿಂದ ವಿಷ್ಣು ಲೋಕ ಪ್ರಾಪ್ತಿ, ವೈಕುಂಠ ಸಿಗುತ್ತೆ. 1 ಹೊತ್ತು ಭೋಜನ ಮಾಡೋದ್ರಿಂದ, ಒಂದೇ ಹೊತ್ತು ನಾ 2 ಹೊತ್ತು ಮಾಡೋಂಗಿಲ್ಲ, ಒಂದೇ ಹೊತ್ತು ಮಾಡ್ತೀನಪ್ಪ ಅಂತಂದರೆ ಅವ್ರೇನು ಮಾಡ್ತಾರೆ, ಆಚಾರ್ಯ ನಾನು ತುಂಬ ವರ್ಷ ಆಯ್ತು ರೀ, ಒಂದೇ ಹೊತ್ತು ಊಟ ರೀ, ರಾತ್ರಿ ಸ್ವಲ್ಪ ಫಲಾರ. ಏನು ಫಲಾರ? 4 ಬಕ್ರೆ 5 ಪಲ್ಯ, ಇನ್ನೇ ಬೇಕು. ಅದು ಫಲಾರ ಶಬ್ದಕ್ಕೆ ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ. ಫಲಾರ ಅಂದ್ರೆ ಅಷ್ಟು ತೊಗೋಬೇಕು, ನೀವು 4 ಬಕ್ರೆ ತೊಗೊಂಡು ತಿಂದ್ಬಿಟ್ಟು ಫಲಾರ ಅಂದ್ಬಿಟ್ರೆ ಫಲಾರ ಆಗೋದಿಲ್ಲ. ಹೆಸರಿ ಮಾತ್ರ ಅನ್ನ ತಿನ್ನಲ್ಲ ಅಂತ. ಒಂದ್ಸರಿ ನಮ್ಮ ತಂದೆ ವೈದಿಕ ಓದಿತ್ತು, ಮಂತ್ರಾಲಯದಾಗಿದ್ದೆ, ನಮ್ಮ ತಂದೆ ವೈದಿಕ ಮಾಡಬೇಕಾಯ್ತು. ಈ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿದ್ದರು. ಆಗ ಆ ಪೇಜಾವರ ಸ್ವಾಮಿಗಳು ಯಾರೋ ಅವ್ರು ಬಂದಿದ್ದಾಗ ಅವರಲ್ಲಿ ರಾತ್ರಿ ಹೊತ್ತು ಫಲಾರ ಅಂತಿರುತ್ತಂತೆ. ಈ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ದ್ವಾರಕಿನಿ ಅಲ್ಲಿ ಹೋಗು, ಸ್ವಾಮಿ ಫಲಾರ ಇದೆ, ಅಲ್ಲಿ ಫಲಾರ ಮಾಡೋ ಅಂದ್ರೆ ಫಲಾರಕ್ಕಂತ ಹೋಗಿನಿ, ನಾನು ಜೀವನ ಅಂತ ಫಲಾರ ನೋಡಿಲ್ರಿ. ಅನ್ನ ಮಾತ್ರ ಇಲ್ಲ, ಎಲ್ಲ ಕೋಸಂಬರಿ, ಪಲ್ಯ, ಚಟ್ನಿ, ಸಾರು, ಲೋಳಿ ಎಲ್ಲ ಇದಾವೆ, ಅದು ಫಲಾರ ಅಂತ ಉಡುಪಿ ಕಡೆ ಮಾಡ್ತಾರೆ. ಸೂಪರ್ ಇತ್ತು. ಇಂಥ ಫಲಾರ ದಿನ ಇದ್ರೆ ದಿನ ವೈದಿಕ ಬಿಡಪ್ಪ ಅಂದ್ಕೊಂಡೆ. ಹಾಗೆ ಫಲಾರ ಅಂದರೆ ಆ ಥರ ಫಲಾರ ಅಲ್ಲ,
ಮನೆ ಏಕಾಸಿ ಹೇಳಿದ್ನಲ್ಲ, ಆ ರೀತಿಯಾಗಿ ನಮ್ಗೆ ಎಷ್ಟು ಬೇಕೋ ಅದರಲ್ಲಿ ಕಾಲು ಭಾಗ ತಗೋಬೇಕು. ಅದಕ್ಕೆ ಫಲಾಹಾರ ಅಂತ ಕರೀತಾರೆ. ಹೀಗೆ ವಿಷ್ಣುಲೋಕ ಪ್ರಾಪ್ತಿ ಆಗುತ್ತೆ. ಇನ್ನು ಅಯಾಚಿತ ಹೃದಯದಿಂದ ಬಾವಿ, ಕೆರೆ, ಬೇರೆ ಮನೇಲಿ ಹೋಗಿ ಯಾಚನೆ ಮಾಡಿ ಅದನ್ನು ತಂದು ಉಪಯೋಗಿಸ್ಕೊಂಡು ಊಟ ಮಾಡಬೇಕು. ಅಯಾಚಿತ ಯಾಚನೆ ಮಾಡೋದು. ಅದು ಮಾಡಿದರೆ ಬಾವಿ ಕೆರೆಗಳನ್ನ ಕಟ್ಟಿಸಿದ್ರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ನಿತ್ಯ ತಟ್ಟೆ ಗಿಟ್ಟೆ ಹಾಕೊಳ್ಳೋದ, ಎಲೆ ಮೇಲೆ ಭೋಜನ ಮಾಡ್ತೀವಿ. ಎಲೆಯಲ್ಲೇ ಭೋಜನ ಮಾಡಿದ್ರೆ ಕುರುಕ್ಷೇತ್ರದಲ್ಲಿ ವಾಸ ಮಾಡಿ ಎಷ್ಟು ದಿನ ಇದ್ರೆ ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ನಿತ್ಯ ಎಲೆ ಮೇಲೆ ಊಟ ಮಾಡಿದ್ರೆ ಬರುತ್ತೆ. ಶಿಲೆಯಲ್ಲಿ ಭೋಜನ, ನೆಲ ಮೇಲೆ ಸಾರಿಸ್ಕೊಂಡು ಕ್ಲೀನ್ ಸ್ವಚ್ಛ ಮಾಡಿಕೊಂಡು ಕಲ್ಲು ಮೇಲೆ ಊಟ ಮಾಡಿದ್ರೆ, ಪ್ರಯಾಗದಲ್ಲಿ 1 ತಿಂಗಳು ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಎಲ್ಲ ಚಾತುರ್ಮಾಸದಲ್ಲಿ, ಮತ್ತೆ ಬೇರೆ ಟೈಮಲ್ಲ, ಚಾತುರ್ಮಾಸ ಮಾತ್ರ ಇಷ್ಟು ಮಾಡಬೇಕು. ಈ ರೀತಿಯಾಗಿ ಯಾರು 4 ತಿಂಗಳು ಮಾಡುವಂತಹ ವ್ರತಸಂಕಲ್ಪವನ್ನು ಮಾಡಿದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಬಂದೇ ಬರುತ್ತೆ, ಸಂಶಯ ಇಲ್ಲ. ಆದರೆ ಇಲ್ಲಿ ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭ ಮಾಡಿಕೊಂಡು ಚಾತುರ್ಮಾಸದಲ್ಲಿ ತಪ್ಪದೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ತಮ್ಮ ಗುರುಗಳಲ್ಲಿ ತಪ್ತ ಮುದ್ರಧಾರಣೆ ಮಾಡಿಸ್ಕೊಳ್ಳೇಬೇಕು. ಒಂದ್ಸಾರಿ ಮಾಡಿಸ್ಕೋಬೇಕು. ಮೊದಲನೇ ಏಕಾದಶಿ ಮಾಡಿಸ್ಕೊಂಡ್ರೆ ಬಹಳ ಶ್ರೇಷ್ಠ, ಇನ್ನೊಂದು ಏಕಾದಶಿ ಮಾಡಿಸ್ಕೊಂಡ್ರೆ ಇನ್ನೂ ಶ್ರೇಷ್ಠ. ಹೀಗೆ ಯಾವುದಾದ್ರೂ ಸಮಯದಲ್ಲಿ ಚಾತುರ್ಮಾಸದಲ್ಲಿ ಒಮ್ಮೆ ಆದರೂ ಕೂಡ ನಿಮ್ಮೂರಲ್ಲೇ ಸ್ವಾಮಿ ಬಂದರೆ ಅಲ್ಲೇ ಮಾಡಿಸ್ಕೊಳ್ಳಿ. ಅಲ್ಲಿ ಬರಲಿಲ್ಲ ಅಂದರೆ ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಚಾತುರ್ಮಾಸದಲ್ಲಿ ತಪ್ತ ಮುದ್ರಧಾರಣೆ ಮಾಡಿಸ್ಕೊಳ್ಳೇಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಚಾತುರ್ಮಾಸಕ್ಕೆ 4 ತಿಂಗಳಿಗೆ ಅಭಿಮಾನ ದೇವತೆಗಳು ಯಾರು ಅಂದರೆ ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ. ಶ್ರೀಧರ ಬಂದ್ಬಿಟ್ಟು ಶಾಖರಥಕ್ಕೆ, ಋಷಿಕೇಶ ಬಂದು ಗದಿರಥಕ್ಕೆ, ಪದ್ಮನಾಭ ಬಂದು ಕ್ಷೀರರಥಕ್ಕೆ, ದಾಮೋದರ ಬಂದು ನಾಳೆ ಬಹುಬೀಜ, ಅವುಗಳಿಗೆ ಅಭಿಮಾನಿ ದೇವತೆ. ಆದರೆ ಚಾತುರ್ಮಾಸದಲ್ಲಿ ಇವು 4 ಉಪಯೋಗಿಸ್ಬೋದು ಅಂತ ನೋಡ್ರಿ. ಈ 4 ಪದಾರ್ಥ 4 ತಿಂಗಳು ಉಪಯೋಗಿಸ್ಬೋದು. ಯಾವುದು ಅಂದರೆ ಅದೆಲ್ಲಿ ಹೇಳ್ತಾರೆ ಆದಿತ್ಯ ಪುರಾಣದಲ್ಲಿ, ಅತಸಿ ತುಳಸಿ ಚೈವ ಧಾತ್ರಿ ಚೂತಫಲಂ ತಥಾ ಗ್ರಾಹ್ಯಾಣೇತಾನಿ ಚತ್ವಾರಿ ವಿಷ್ಣುನ್ನೋಕ್ತಂ ಯತಃ ಪುರಾಹ ನಾನ್ಯತ್ ಕಿಂಚಿತ್ ಸಮಾಸ್ನೀಯಾತ್ ಭುಂಕ್ಷ್ವಾ ಚಾಂದ್ರಾಯಣಂ ಚರೇತ್. ಆದಿತ್ಯ ಪುರಾಣ ವಾಕ್ಯ ಏನು ಹೇಳ್ತಾ ಇದ್ದಾರೆ? ಚಾತುರ್ಮಾಸದಲ್ಲಿ 4 ತಗೋಬಹುದು. ಯಾವುದು? ಅತಸಿ ಅಂದರೆ ಅಗಸಿ ಹೂವು ಅಂತ ನೋಡಿರ್ಬೇಕು, ಉದ್ದು ಗಿಡ ಬೆಳೆ ಬರುತ್ತೆ. ನುಗ್ಗಿಕಾಯಿ ಇದ್ದಾಗ ಸಣ್ಣ ಕಾಯಿ ಇರ್ತವೆ, ಒಂಥರ ಹಳದಿ ಹೂವಿರ್ತವೆ. ಅದನ್ನು ನಾವು 4 ತಿಂಗಳು ಉಪಯೋಗಿಸ್ಬೋದು ಅಂತ ಶಾಸ್ತ್ರಕಾರ ಹೇಳ್ತಾರೆ. ತುಳಸಿಯನ್ನು ದೇವರ 4 ತಿಂಗಳು ಉಪಯೋಗಿಸ್ಬೋದು. ನೆಲ್ಲಿಕಾಯಿ ತಗೋಬೇಕು, ಧಾತ್ರಿ ನೆಲ್ಲಿಕಾಯಿ, ಚೂತಫಲ ಮಾವಿನ ಹಣ್ಣು. ಇದರಲ್ಲಿ ನಂಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಮಠಭೇದವನ್ನು ಹೇಳ್ಬಿಡ್ತೀನಿ. ಇಲ್ಲಿ ರಾಯರ ಮಠದಲ್ಲಿ ಅತಸಿ ತೊಗೊತಾರೆ, ತುಳಸಿ ತೊಗೊತಾರೆ, ಧಾತ್ರಿ ತೊಗೊಳಗಿಲ್ಲ, ಚೂತಫಲ ತೊಗೊತಾರೆ ಅಂದರೆ ಮಾವಿನ ತೊಗೊತಾರೆ. ಉತ್ತರಾಯಿ ಮಠದಲ್ಲಿ ಅತಸಿ ಇಲ್ಲ, ತುಳಸಿ ತೊಗೊತಾರೆ, ಧಾತ್ರಿ ಇಲ್ಲ, ಚೂತಫಲ ಇಲ್ಲ. ಇದು ಅವರವರ ಮಠ ಸಂಪ್ರದಾಯ ಪ್ರಕಾರ ಮಾಡುವಂಥದ್ದು. ಇನ್ನು ಕೆಲವು ಮಠದಲ್ಲಿ ತೊಗೊತಾರೆ. ಉಡುಪಿ ಕಡೆ ಹೋದರೆ ತೆಂಗಿನಕಾಯಿ ತೊಗೊತಾರೆ. ತೆಂಗಿನಕಾಯಿ ಎಲ್ಲೆಲ್ಲಿ ಹೇಳಿಲ್ಲ ಫಸ್ಟಲ್ಲಿ ಶಾಖ ಅಂತ ಹೇಳಿದೆ, ಅಲ್ಲಿ ತೆಂಗಿನಕಾಯಿ ಉಪಯೋಗಿಸ್ತಾರೆ, ಒಣ ಕೊಬ್ಬರಿ ಉಪಯೋಗಿಸ್ತಾರೆ. ಅವರ ಸಂಪ್ರದಾಯ ಹೇಳಿದೆ. ಶಾಸ್ತ್ರ ಬೇರೆ, ಸಂಪ್ರದಾಯ ಬೇರೆ. ಎಲ್ಲರೂ ಏಕಾದಶಿ ಮಾಡ್ರಿ ಅಂದ್ರೆ ಶಾಸ್ತ್ರ. ಇವತ್ತು ನಮಗೆ ಏಕಾದಶಿ, ನಾಳೆ ಆ ಮಠದ ಏಕಾದಶಿ ಸಂಪ್ರದಾಯ. ಅದರಿಂದ ಎಲ್ಲರೂ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಬೇಕು ಅಂತ. ಈ 4 ಉಪಯೋಗಿಸ್ಬೋದು ಅಂತೇಳಿ ಉಪಯೋಗಿಸ್ತಾ ಇಲ್ಲ. ನಮ್ಮಲ್ಲಿ 4ರಲ್ಲಿ ಮಾತ್ರ 1 ಮಾತ್ರ ನಾವು ಬಿಟ್ಬಿಟ್ಟಿದ್ವಿ. ಯಾವುದನ್ನ ನಾವು ಧಾತ್ರಿ 1 ಉಪಯೋಗಿಸಲ್ಲ. ಆ ಧಾತ್ರಿ ಯಾಕೆ ಉಪಯೋಗಿಸಲ್ಲ ಅಂದರೆ ಇನ್ನು ನೆಲ್ಲಿಕಾಯಿ ಬಂದಿಲ್ಲ, ನಮ್ಮ ತುಳಸಮ್ಮನ ಪೂಜೆ ಆಗಬೇಕು, ಅವತ್ತು ನೆಲ್ಲಿಕಾಯಿ ಪೂಜೆ ಮಾಡಬೇಕು, ಧಾತ್ರಿ ಹವನ ಆಗಬೇಕು, ಕಾಯಿ ಬಿಟ್ಟಿರಬೇಕು. ಆ ದೃಷ್ಟಿಯಿಂದ ಧಾತ್ರಿಯನ್ನು ತೊಗೊಳ್ಳೋದೇ ಇಲ್ಲ. ಬಿಟ್ಬಿಟ್ಟು ಅಸತಿ ತೊಗೊತಾರೆ, ಅಗಸಿ ಸೊಪ್ಪು ತೊಗೊತಾರೆ, ತುಳಸಿ ತೊಗೊತಾರೆ, ಮಾವಿನ ಹಣ್ಣು ಸ್ವೀಕಾರ ಮಾಡಬೇಕು. ಆದರೆ ಇಷ್ಟೆಲ್ಲ ಏನ್ಮೇಲೆ ಪೂಗಿ ಫಲ ತಾಂಬೂಲ ಪತ್ರ ದೇರ್ ನಿಷದೇ ಭಾವಹ ಅಂದರೆ ವಿಳೆದೆಲೆಗೆ ದೋಷ ಇಲ್ಲ. ಚಾತುರ್ಮಾಸದಲ್ಲಿ ವಿಳೆದೆಲೆ ದಾನ ಕೊಡ್ಬೋದು, ವಿಳೆದೆಲೆ ಬಾಯಲ್ಲಿ ಹಾಕೋಬಹುದು, ತಿನ್ಬೋದು, ಅದಕ್ಕೆ ದೋಷ ಇಲ್ಲ. ಚಾತುರ್ಮಾಸ ಅಡಿಕೆ, ವಿಳೆದೆಲೆ, ತಾಂಬೂಲ. ಆದರೆ ತಾಂಬೂಲ ಅಂದ್ರೆ ತಿಳ್ಕೊಬೇಕು. ಈ ಅಡಿಕೆಗೆ ಘಮ ಘಮ ಅಂತ ಸೆಂಟು ಗಿಂಟು ಹಾಕಿ ಏನೋ ಬೀಜಗಳು ಹಾಕಿ ಮಾಡ್ತಾರೆ, ಕೊಬ್ಬರಿಗೆ ಅವೆಲ್ಲ ಹಾಕಂಗಿಲ್ಲ. ಅಡಿಕೆಗೆ ಚೆನ್ನಾಗಿ ಕುಟ್ಟಬೇಕು, ತುಪ್ಪದಲ್ಲಿ ಉರಿಬೇಕು, ಬೇಕಾದ್ರೆ ನಿಮ್ಗೆ ಬೇಕಾದ ಸಕ್ಕರೆ ಹಾಕೋಬೇಕು, ಕೊಡ್ಬೇಕು ಅಷ್ಟೇ ವಿನ ಆ ಕೊಬ್ಬರಿ ಹಾಕಿದೆ, ಅದು ಹಾಕಿದೆ, ಸೆಂಟ್ ಹಾಕಿದೆ, ಅವೆಲ್ಲ ಸುವಾಸನೆ ಇಲ್ಲ, ತಗೋಬೋದು ಒಟ್ಟಿಗೆ. ಈ ರೀತಿಯಾಗಿ ವಿಶೇಷವಾಗಿರ್ತಕ್ಕಂತಹ ಚಾತುರ್ಮಾಸ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾಡಿದ ಮೇಲೆ ಅದು ಕೊನೆಗೆ ಹೇಳ್ತಾ ಇದ್ದಾರೆ, ಚಾತುರ್ಮಾಸ ವ್ರತ ಆಚರಣೆ ಫಲ ಏನಪ್ಪ? ಉಪವಾಸಂತು ಮತ್ ಪ್ರೀತಿ ಯಸ್ಮಿನ್ ಕಸ್ಮಿನ್ ದಿನೇ ನರಃ ಕುರ್ಯಾ ದಶಗುಣಂ ತತ್
ತತ್ಸ್ಯಾತ್ ಏಕಾದಶ ಉಪವಾಸತಃ. ವರಾಹ ಪುರಾಣ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಒಂದು ವಿಷಯ ಹೇಳ್ತಾರೆ, ಏನು ಭಗವಂತನ ಅನುಗ್ರಹದಿಂದ ಸಂಪಾದನೆಗೋಸ್ಕರ ಚಾತುರ್ಮಾಸದಲ್ಲಿ ಯಾವ ದಿನ ಆದರೂ ಕೂಡ ಒಂದು ದಿವಸ ಉಪವಾಸ ಮಾಡಿದರೆ ಅದು 10 ಏಕಾದಶಿ ಉಪವಾಸ ಮಾಡಿದಷ್ಟು ಪುಣ್ಯ. ಏಕಾದಶಿ ಉಪವಾಸ ಮಾಡಿರಿ ಅದು ಹೇಳಿದ್ದಾರೆ. ಏಕಾದಶಿ ಬಿಟ್ಟು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತೇಳಿ. ಒಮ್ಮೆ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು, ದೊಡ್ಡ ದೇವಸ್ಥಾನ, ರಂಗನಾಥ ಸ್ವಾಮಿ ಅಂತೇಳಿ, ದಾವಣಗೆರೆ ಜಿಲ್ಲೆ. ಅಲ್ಲಿ ನನ್ನ ಹಳ್ಳಿ, ನಾವು ಅಲ್ಲಿ ಹುಟ್ಟಿ ಅದೇ ಬೆಳೆದಿದ್ದೆ. ಇಲ್ಲ ಬ್ರಾಹ್ಮಣರಿಗೆ ಯಾರೂ ಇಲ್ಲ ಈಗ. ಅಲ್ಲಿ ನಮ್ಮ ದೇವರು ಇತ್ತು ರಂಗನಾಥ ಸ್ವಾಮಿ ಅಂತ. ಅಲ್ಲಿ ನಾವು ಸ್ವಲ್ಪ 4 ಜನ ಬ್ರಾಹ್ಮಣರಿಗೆ ಊಟ ಹಾಕೋಣ ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡು ಚಾತುರ್ಮಾಸದಲ್ಲಿ ಹೋಗಿದ್ವಿ. ಎಲ್ಲ ಬ್ರಾಹ್ಮಣರು ಕರೆದ್ವಿ, ಎಲ್ಲ ಮಾಡಿದ್ವಿ ಊಟ ಆಯ್ತು, ದೇವ್ರ ನೈವೇದ್ಯ ಎಲ್ಲ ಆಯಿತು. ಎಲ್ಲ ಮಾಡಿ ನಾನು ತೀರ್ಥ ಕೊಡಬೇಕು ಅಂತ ಹೋದೆ. ಅವತ್ತು ತೀರ್ಥ ನಾನು ತೊಗೊಂಡು ಎಲ್ಲರಿಗೂ ಕೊಡಬೇಕು ಅಂತ ಹೋದೆ. ಕೊನೆಗೆ ಒಬ್ಬರು ಬೇರೆಯವರು ಕೂತ್ಕೊಂಡಿದ್ರು, ನಮಗೆ ತುಂಬ ಬೇಕಾದರೂ ಒಬ್ಬರು 2 ಜನ ಒಟ್ಟು ಕೂತ್ಕೊಂಡು ಒಂದೇ ಪಂಕ್ತಿಯಲ್ಲೇ ಕೊನೆಗೆ ಕೂತ್ಬಿಟ್ಟಿದ್ದಾರೆ. ನಂಗೆ ಸೂಕ್ಷ್ಮ ಗೊತ್ತಾಯಿತು. ಈ ವಿಷಯ ಹೇಳ್ಬಿಟ್ಟು ಗಲಾಟೆ ಆಗಿ ಅದು ಮಾಗಿ ಮೊದಲೇ ಹಳ್ಳಿ ಕೇಳಬೇಕಾ, ತೊಂದರೆ ಆಗ್ತದೆ. ನಾನು ಸುಮ್ಮನೆ ಸೂಕ್ಷ್ಮ ಇದ್ಬಿಟ್ಟು ಹಾಗೆಲ್ಲ ಊಟ ಆಯ್ತದೆ ಆಯಿತು. ನನಗೆ ಅಂದರೆ ನಂಗೆ ಯಾಕೆ ಹೊಟ್ಟೆ ಸುಳ್ಳು ಹೇಳ್ಬಿಟ್ಟು ಹೊಟ್ಟೆ ಸರಿ ಇಲ್ಲ, ಹಣ್ಣು ಕೊಟ್ಟೆ ಅದು ಕೊಟ್ಟೆ ತಿಂದ್ಬಿಟ್ಟು ಅದು ಉಪವಾಸ ಮಾಡಿದೆ. ಆವಾಗ ಜ್ಞಾಪಿಸ್ಕೊಂಡೆ ನಾನು, ಇದು ಚಾತುರ್ಮಾಸ, ಇವತ್ತು ಭಗವಂತ ನನ್ನಿಂದ ನಾನು ಉಪವಾಸ ಮಾಡಲಿಲ್ಲ, ನನ್ನಿಂದ ಉಪವಾಸ ಮಾಡಿಸಿದ್ದಾನೆ. ಇದು ಒಳ್ಳೆ ಪುಣ್ಯ. ಶಾಸ್ತ್ರ ಓದಿದ ಮೇಲೆ ಅದು ಮಾಡಲಿಕ್ಕೆ ಸಮನ್ವಯ ಆಯಿತು. ಹೌದು, ವಿಶೇಷವಾಗಿ ಪುಣ್ಯ ಬರುತ್ತೆ. ನಾನು ಮಾಡಬೇಕು ಅಂತ ಮಾಡಲಿಲ್ಲ, ಅನಾಯಾಸವಾಗಿ ಚಾತುರ್ಮಾಸದಲ್ಲಿ ಒಂದು ದಿವಸ ಉಪವಾಸ ಅಂತಕ್ಕಂಥ ಆಯಿತು. ಆದ್ದರಿಂದ ಚಾತುರ್ಮಾಸದಲ್ಲಿ ಒಂದು ದಿವಸ ಉಪವಾಸ ಮಾಡಿದರೆ 10 ಏಕಾದಶಿ ಮಾಡಿದರೆ ಉಪವಾಸ ಮಾಡಿದರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಬರುತ್ತೆ. ಅದೇ ವರಾಹ ಪುರಾಣದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ಸರ್ವೇಶಪಿ ಪುರಾಣೇಶು ಶ್ರೇಷ್ಠಂ ಭಾಗವತಂ ಸ್ಮೃತಂ ವೇದತುಲ್ಯಂ ಫಲಂ ಪಾಠೆ ಶ್ರವಣೇಚ ತದರ್ಧಕಂ ಅರ್ಧ ಶ್ರವಣಶ್ಚಾಸ್ಯ ಪುಣ್ಯಂ ದಶಗುಣಂ ಸ್ಮೃತಂ. ಎಲ್ಲ ಪುರಾಣಗಳಲ್ಲಿ ಪುರಾಣ ಶ್ರೇಷ್ಠ ಭಾಗವತ ಪುರಾಣ ಅಂತ ಹೇಳ್ತಾರೆ. ಅದು ಭಾಗವತ ಪುರಾಣವನ್ನು ಹೇಳೋದ್ರಿಂದ ವೇದಾಧ್ಯಯನ ಫಲವು ಪ್ರಾಪ್ತವಾಗುತ್ತೆ. ಈ ಚಾತುರ್ಮಾಸದಲ್ಲಿ ಭಾಗವತ ಹೇಳಿಸ್ಬಿಟ್ರೆ ಇಡೀ ವೇದ ಓದಷ್ಟು ಪುಣ್ಯ ಬರುತ್ತೆ ಅಂತ. ಅದಕ್ಕೆ ಎಲ್ಲ ಬರೆದು ಪಂಚಾಂಗದಲ್ಲಿ ಬರೀತಾರೆ. ಯಾವಾಗ ಭಾದ್ರಪದ ಮಾಸ ಶುಕ್ಲ ಪಕ್ಷ ಪ್ರತಿಪದ ಪ್ರೋಷ್ಠಪದಿ ಷಷ್ಠಿ ಬರ್ತಾರೆ. ಈ ಜ್ಯೇಷ್ಠ ದಿವಸ ಅವತ್ತು ಸಪ್ತಾಹ 15 ದಿವಸ ಹೇಳ್ಸ್ಕೊಡ್ರಿ, 7 ದಿವಸ ಹೇಳ್ಕೊಡ್ರಿ. ಒಟ್ಟಿನ ಭಾಗವತವನ್ನು ಎಲ್ಲ ಮಠದಲ್ಲಿ ಮಂದಿರದಲ್ಲಿ ಎಲ್ಲ ಕಡೆ ಕೂಡ ಅವಾಗ ಭಾಗವತನ ಹೇಳಿಸ್ತಾರೆ. ಪ್ರೋಷ್ಠಪದಿ ಅಂತೇಳಿ ಅದೇ ಚಾತುರ್ಮಾಸದಲ್ಲಿ ಬರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಚಾತುರ್ಮಾಸದಲ್ಲಿ ಒಮ್ಮೆ ಭಾಗವತ ಪುರಾಣ ಹೇಳೋದ್ರಿಂದ, ಕೇಳೋದ್ರಿಂದ, ಹೇಳಿಸೋದ್ರಿಂದ ಎಲ್ಲದರಿಂದಲೂ ಕೂಡ ಸಮಸ್ತ ವೇದಾಧ್ಯಯನ ಮಾಡತಕ್ಕಂಥ ಫಲಪ್ರಾಪ್ತಿಯಾಗುತ್ತೆ. ಎಷ್ಟೋ 10 ಪಟ್ಟು ಅರ್ಥವಾಗುತ್ತೆ. ಅದರಿಂದ ಅದನ್ನು ಹೇಳಿಸ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಭಾರತಂ ವೇದ ತುಲ್ಯಂ ಸ್ಯಾತ್ ಅರ್ಥತೋಧಿಕ ಮುಚ್ಚತೆ ತತ್ರಾಪಿ ಭಗವದ್ಗೀತಾ ವಿಷ್ಣುರ್ನಾಮ ಸಹಸ್ರಕಂ ಶತಾಧಿಕಂ ಫಲಂ ಪ್ರೋಕ್ತ ಭರತಾದಪಿ ಸರ್ವಶ. ಮಹಾಭಾರತ ದೊಡ್ಡ ಗ್ರಂಥ, ಬಹಳ ದೊಡ್ಡ ಗ್ರಂಥ ಮಹಾಭಾರತ. ಈ ಮಹಾಭಾರತದಲ್ಲಿ 2 ದೊಡ್ಡ ವಿಷಯ ಬರ್ತವೆ. ಒಂದೇನು ಗೊತ್ತಾ, ವಿಷ್ಣು ಸಹಸ್ರನಾಮ. ಇನ್ನೊಂದೇನು ಗೊತ್ತಾ, ಭಗವದ್ಗೀತೆ. ಈ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಅಂದ ತಕ್ಷಣ ನನಗೆ ಒಬ್ಬ ಸ್ವಾಮಿ ಜ್ಞಾಪ ಬರ್ತಾರೆ. ಯಾವ ಸ್ವಾಮಿಗಳಪ್ಪ ಅಂದರೆ, ನಿಮ್ಮ ಶ್ರೀನಿವಾಸ ದೇವರನ್ನ ಪ್ರತಿಷ್ಠೆ ಮಾಡ್ತಕ್ಕಂಥ ಸ್ವಾಮಿಗಳು ಸುಷಮೀಂದ್ರ ತೀರ್ಥರು. ಒಮ್ಮೆ ಸುಷಮೀಂದ್ರ ತೀರ್ಥರು ಉಡುಪಿಯಲ್ಲಿ ಹೋಗಿದ್ರು. ಉಡುಪಿಯೊಳಗೆ ವಿದ್ಯಮಾನರು ಅಂತ ಪೇಜಾವರ ಸ್ವಾಮಿ ಗುರುಗಳು, ಅವರಿಲ್ಲ ಈಗ, ಇಬ್ಬರು ಇಲ್ಲ, ಗುರು ಶಿಷ್ಯ ಇಬ್ಬರು ಇಲ್ಲ. ಆ ವಿದ್ಯಾಮಾನರು ಒಂದು ಸಭೆ ಮಾಡಿದ್ರು. ಸಭೆ ಮಾಡಿದಾಗ ನಮ್ಮ ಸುಷಮೀಂದ್ರ ತೀರ್ಥರು ಅಲ್ಲಿ ಸಭೆಗೆ ಹೋಗಿದ್ರು, ಅಧ್ಯಕ್ಷರಾಗಿದ್ದು. ಪಾಪ ಸುಷಮೀಂದ್ರ ತೀರ್ಥರು ತುಂಬ ಶಾಸ್ತ್ರವನ್ನು ಓದಿದವರಲ್ಲ, ಆದರೆ ಭಗವಂತನ ರಾಮದೇವರ ರಾಯರ ಅನುಗ್ರಹ ಸಂಪೂರ್ಣ ಪಲ್ಲವರು. ಓದ್ದವರೇ ಪಂಡಿತರೇ ಬುದ್ಧಿವಂತ ಆಗಬೇಕು ಅಂತೇಳಿ ಸ್ವಾಮಿ, ದಡ್ಡರು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ನಮ್ಮ ಸುಷಮೀಂದ್ರ ಆ ರೀತಿ ಇರ್ತಕ್ಕಂಥ. ಈ ಸುಷಮೀಂದ್ರ ಹೋದಾಗ ವಾಕ್ಯಾರ್ಥ ನಡೀತಾ ಇತ್ತು. ಎಲ್ಲ ಆದಮೇಲೆ ಸುಷಮೀಂದ್ರ ಸ್ವಾಮಿಗಳವರು ಎಲ್ಲ ಆದಮೇಲೆ ಸ್ವಾಮಿಗಳನ್ನ ಕೇಳಿದ್ರು, ವಿದ್ಯಾಮಾನ ಕೇಳಿದ್ರು, ನನಗೆ ಒಂದೇ ಒಂದು ಸಂಶಯ ಇದೆ, ಸ್ವಲ್ಪ ಸರಿಗಡೆ. ಅಂದರೆ ಪಂಡಿತ ಅಲ್ಲ ಅಂತ. ಹೇಳ್ರಿ ಅಂತ. ಈ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಶ್ರೇಷ್ಠನೋ ಭಗವದ್ಗೀತೆ ಶ್ರೇಷ್ಠನೋ ಅಂತ ಕೇಳ್ತಾರೆ. ನಾನು ಎರಡು ನಿಮಗೆ ಕೇಳಿಬಿಟ್ಟು ನಾನು ಪ್ರವಚನ ಮುಂದಕ್ಕೆ ಹೋಗ್ತೀನಿ, ನೀವು ಲೆಕ್ಕ ಮಾಡಿ. 2 ಕೂಡ ಪಂಚಮ ವೇದ ಅಂತ ಭಾಗವತ ಕೇಳ್ತಾರೆ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ಪಂಚಮ ವೇದ ಅಂದರೆ ಮಹಾಭಾರತ, 5. ಆ ಮಹಾಭಾರತದಲ್ಲಿ ಬರ್ತಕ್ಕಂಥವು 2. ಯಾವುದು? ವಿಷ್ಣು ಸಹಸ್ರನಾಮ, ಭಗವದ್ಗೀತಾ. ಇದರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ರು. ವಿದ್ಯಾಮಾನರು ಆಶ್ಚರ್ಯಪಟ್ಟರು, ನಾನು ಎಷ್ಟು ವಾಕ್ಯಾರ್ಥ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಈ ಗುರುಗಳು ಸಾಮಾನ್ಯ ವ್ಯಕ್ತಿ ಇವರು ಯಾಕೆ ಕೇಳಿಬಿಟ್ರಲ್ಲಪ್ಪ ಅಂತ. ಹೇಗೆ ಹೇಳ್ತೀರಿ ನೀವು? ಯಾಕೆ ಇದು ಜಾಸ್ತಿ ಅಂತ ಹೇಳಕ್ಕೆ ಅಪರಾಧಿಲ್ಲ, ಕಷ್ಟ. ಯಾಕಂದರೆ ಸಣ್ಣೊಂದು ಉದಾಹರಣೆ ಕೊಡ್ತೀನಿ, ಸಣ್ಣ ಕಥೆ ಹೇಳ್ಬಿಡ್ತೀನಿ ಕೇಳಿ. ಕೃತಯುಗದಲ್ಲಿ ಒಬ್ಬ ದಂಪತಿಗಳು ತಾವು ವೈದಿಕ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು, ಅವ್ರ ತಂದೆ ವೈದಿಕ ಇತ್ತು. ಮಾಡಬೇಕಾದ್ರೆ ಸಾಮಾನ್ಯ ವೈದಿಕದಲ್ಲಿ 2 ಬ್ರಾಹ್ಮಣರು ಕರೀತಾರೆ, ದೇವಸ್ಥಾನಕ್ಕೆ ಪಿತೃಸ್ಥಾನಕ್ಕೆ ಅಂತ 2 ಕರೀತಾರೆ.
ಸರಿ, ಗಂಡ ಹೆಂಡತಿ ಸೇರು ಇಬ್ಬರು ಬ್ರಾಹ್ಮಣ ಕರಿಬೇಕಾದ್ರೆ ಯಾರು ಕರೆಯೋಣ? ಸರಿ, ವಿಷ್ಣು ಕರೆಯೋಣ ಅಂತ ಭಗವಂತನೇ ತ್ರೇತಾಯುಗ. ಅದು ವಿಷ್ಣು ಹತ್ರದು, ಸ್ವಾಮಿ ನಮ್ಮ ಪೂರ್ವಿಕರು ವೈದಿಕ ಇದೆ, ನೀವು ಬರಬೇಕು ಅಂತ. ಹಾಂ ಬರ್ತೀನಿ. ಅಲ್ಲಿ ಒಂದು ಕಂಡೀಷನ್ ಏನು, ನನ್ನ ಬಗಲ ಕೂರ್ತಕ್ಕಂಥ ವ್ಯಕ್ತಿ ಅವನು ನನ್ನಷ್ಟೇ ಯೋಗ್ಯನಾಗಿರಬೇಕು, ನನ್ನಷ್ಟೇ ಯೋಗ್ಯನಾಗಿರ್ಬೇಕು, ನಾನು ಯಾವ್ದು ಕಮ್ಮಿ ಇರಬಾರ್ದು. ಅವ್ನಿಗೆ ಏನು ಕೊಡ್ತೀರೋ ನನಗೇನು ಕೊಡ್ತಾರೆ ಅವ್ನಿಗೆ ಕೊಡ್ಬೇಕು, ಅವ್ನಿಗೆ ಏನು ಕೊಡ್ತಾರೆ ಒಟ್ಟು ನನ್ನ ಸಮಾನ ಆಗಿರಬೇಕು, ನನಗೆ ಯಾವುದ್ರಲ್ಲೂ ಕಮ್ಮಿ ಇರ್ಬೋದು. ಅಂಥ ವ್ಯಕ್ತಿ ಬಲ ಕೂತ್ರೆ ನಾನು ಬರ್ತೀನಿ. ಹಾಯ್ ಸ್ವಾಮಿ ಕರ್ಕೊಂಬೋಣ. ಭೀಮಾಚಾರ್ಯ ಬಿಟ್ಟರೆ ರಾಮಾಚಾರ್ಯ ಬರ್ತಾರೆ ಅವ್ರು ಬಂದ್ಬಿಟ್ರು. ಬಂದರು, ಎಲ್ಲ ಆಯಿತು, ಇದಾಯಿತು, ವೈದಿಕ ಮುಗಿಸಿದ್ರು. ಬ್ರಾಹ್ಮಣ ಕೂಡಿಸ್ಬೇಕು. ಭಗವಂತ ಬಂದು ಕೂತ್ಕೊಂಡ. ನನ್ನ ಬಗಲ ಸಮಾನ ಕೂಡಿಸ್ಬೇಕು ಅಂದರೆ ಯಾರು ಕೂಡಿಸ್ತೀರಿ? ಭಗವಂತನಿಗೆ ಸಮಾನ ವ್ಯಕ್ತಿ ಯಾರ ಇದ್ದಾರ? ಲಕ್ಷ್ಮೀದೇವಿನೇ ಇಲ್ಲ ಸಮಾನ. ಲಕ್ಷ್ಮೀದೇವಿ ಸ್ಥಾನತಃ ಕಾಲತಃ ಸಮಾನಳು, ಗುಣತಃ ಅಧಮಳು. ಭಗವಂತ ಇರ್ತಕ್ಕಂಥಷ್ಟು ಗುಣಗಳು ಲಕ್ಷ್ಮೀದೇವಿಗಿಲ್ಲ. ಅನಂತ ಕಲ್ಯಾಣ ಗುಣಪರಣ ಯಾರೂ ಇಲ್ಲ. ಯಾರು ಗಂಡಸು ಕೂಡಿಸ್ತೀರಿ? ಅದಕ್ಕೆ ಮನೆ ಒಳಗೆ ನಗೃಹಂ ಗೃಹಮಿತ್ಯಾಹೋ ಗೃಹಿಣಿ ಗೃಹ ಮುಚ್ಚದೆ ಅಂತ ಹೇಳ್ತಾರೆ. ಮನೆಯ ಒಬ್ಬ ಒಡತಿ ಇದಾವಲ್ಲ, ಹೆಂಡತಿ, ಆ ಮನೆ ಯಜಮಾನಿ, ಆಕೆ ಆ ಮನೆಯನ್ನ ಉದ್ಧಾರ ಮಾಡ್ತಕ್ಕಂಥ ಹೌದು, ಆ ಮನೆಯನ್ನು ಹಾಳು ಮಾಡ್ತಕ್ಕಂಥವ್ಳು ಅವಳು. ಅದಕ್ಕೆ ಆಕೆ ನಾರಿ ಅಂತ ಹೇಳ್ತಕ್ಕೆ ವಿಶೇಷವಾದಕ್ಕಂಥ ಆಕೆ ಬುದ್ಧಿವಂತ ಹೆಂಡತಿ. ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಸರಿ ಅದು ಕುಡಿಸ್ಬಿಟ್ಟು ಎಲ್ಲ ಬಡಿಸ್ಬಿಟ್ಟು ಬಂಗಾರ ಬೆಳ್ಳಿ ಎಲ್ಲ ಇಟ್ಟು ಆ ಯಜಮಾನಿಗೆ ಸ್ನಾನ ಮಾಡಿರಿ ಅಂತ ಸ್ನಾನ ಮಾಡಿದ್ವಿ. ನೀರ್ಪಡಿ ತೆಗೆದು ದೊಡ್ಡ ನರಸಿಂಹದೇವ ಸಾಲಿಗ್ರಾಮ ಅಂತ ತಂದಲ್ಲಿ ಇಡ್ರಿ ಅಂತ ಇಟ್ಬಿಟ್ಟು ಆಯ್ತು. ಭಗವಂತನಿಗೂ ಲಕ್ಷ್ಮೀ ನರಸಿಂಹದೇವರಿಗೆ ಎರಡು ಸಮಾನ ಆಯ್ತು. ಇಬ್ಬರು ಊಟ ಕೊಡ್ರಿ ಅಂತ ಕೂತ್ಬಿಟ್ಟು. ಭಗವಂತ ಸಮಾನ ಯಾರು? ಸಾಲಿಗ್ರಾಮ ವಿನಃ ಬೇರೆ ಯಾರು ಸಮಾನ ಇಲ್ಲ. ಇದ್ರ ಹೆಂಗಸರು ಬುದ್ಧಿ ಹೇಗಿರುತ್ತೆ ಅಂದರೆ ಮನೆ ಉದ್ಧಾರ ಮಾಡಿ. ಗಂಡು ಮಕ್ಕಳು ತರ್ತಾರೆ, ದುಡ್ದು ಹಾಕಿಬಿಡ್ತಾರೆ. ಆದರೆ ಹೆಣ್ಮಕ್ಳು ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾವ ರೀತಿ ಮಾಡಬೇಕು. ಇವತ್ತೇನು 4 ಮಂದಿ ಗಂಡು ಮಕ್ಕಳು ಏನಾದರೂ ಚೂರು ನೇಮಾನಿಷ್ಠೆ ಆಚಾರ ಮಾಡ್ತಾರೆ, ಅದು ಗೃಹಿಣಿಯಿಂದ, ಆ ಮನೆಯ ಗೃಹಿಣಿ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಆದ್ದರಿಂದ ಆ ಮನೆ ಉದ್ಧಾರ ಆಗ್ತಕ್ಕಂಥದ್ದು. ಆ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಒಂದು ಸ್ಮರಣೆ ಅಂತಕ್ಕಂಥದ್ದು ಬರ್ತಕ್ಕಂಥ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಇವೆರಡು ಕೂಡ 5ನೇ ವೇದ ಇದ್ದಂಗೆ ಅಂತೇಳಿ ಅವ್ರು ಭಾಳ ಖುಷಿಪಟ್ಟರಂತೆ. ಅಂತಹ ವಿಷ್ಣು ಸಹಸ್ರನಾಮ ಮತ್ತು ಈ ಭಗವದ್ಗೀತೆಯನ್ನು ಆ ರೀತಿ ಹೇಳಿಸ್ಬೇಕು, ಅಧಿಕವಾಗಿರ್ತಕ್ಕಂಥ ಪುಣ್ಯ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಕೊನೆಯದಾಗಿ ಹೇಳ್ತಾರೆ, ಶ್ರಾವಣೇಯಸ್ತು ಶಾಖಾನಿ ದಧಿಪಾದ್ರಪದೇ ತಥಾ ಕ್ಷೀರಂ ಶೈವಾಚನಮಾಶಿಷ್ಯ ಕಾರ್ತಿಕೇ ದ್ವಿದಿರಾನಿ ಚ ಪೌರ್ಣಿಮಾಸ್ಯಾಂ ತಥಾ ಕುರ್ಯಾತ್ ಪುನರ್ಮಿಷಿತಃ ಸಾಪಿ ಪುಣ್ಯಾತಿಥಿ ಪ್ರೋಕ್ತ ಚಾತುರ್ಮಸ್ಯಾಂತವರ್ತಿನಿ ತಸ್ಯಾಂ ಯತ್ ಸ್ನಾನದಾನಾದಿ ತದಪಕ್ಷೇತ ವರ್ಜಯೇತ್. ವರಾಪುರಾಣದಲ್ಲಿ ಕೊನೆಗೆ ಹೇಳ್ತಾ ಇದ್ದಾರೆ, ಈ ಕಾರ್ತಿಕ ಹುಣ್ಣಿಮೆ ದಿನ ಪುನಃ ಭಗವಂತನ ಪೂಜೆ ಮಾಡಿಕೊಂಡು ಆ ಹುಣ್ಣಿಮೆ ದಿವಸ ಚಾತುರ್ಮಾಸ ಕೊನೆ ದಿವಸ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ಅದು ಕೃಷ್ಣಾರ್ಪಣೆ ಅಂತ ಬಿಡಬೇಕು. ಅಲ್ಲಿಗೆ ಚಾತುರ್ಮಾಸ ಸಂಪೂರ್ಣ 4 ತಿಂಗಳು ಮುಕ್ತಾಯವಾಗುತ್ತೆ ಅಂತಕ್ಕಂಥ ವರಾಹ ಪುರಾಣದಲ್ಲಿ ಧರಣೀ ದೇವಿಗೆ ಹೇಳುವಂತಹ, ವರಾರೋಗ್ಯ ಭಗವಂತ ಹೇಳುವಂತಹ ಚಾತುರ್ಮಾಸ್ಯ ವ್ರತದ ಮಹಿಮೆ ಆಗಿರ್ತಕ್ಕಂಥದ್ದು. ಇಂತಹ ಚಾತುರ್ಮಾಸ್ಯವನ್ನು ರಾಘವೇಂದ್ರ ಸ್ವಾಮಿಗಳವರು ಪೂರ್ಣಿಮಾ ಹನಿ ಸರ್ಪಣಿ ಮಧ್ಯೆ ಪುಷ್ಕರಂ ರಸತಿ ಪುಷ್ಕರ ನೇತ್ರಂ ಎಂಬುದಾಗಿ ಆ ಹುಣ್ಣಿಮೆ ದಿನ ವಿಶೇಷವಾಗಿ ಆ ಚಾತುರ್ಮಾಸ ವ್ರತವನ್ನು ಪ್ರಾರಂಭ ಮಾಡಿಕೊಂಡು ಅಲ್ಲಿ ಕುಂಭಕೋಣದಲ್ಲಿ ಚಾತುರ್ಮಾಸ ವ್ರತವನ್ನು ವಿಶೇಷವಾಗಿ ಕಳ್ತಕ್ಕಂಥವರಾಗಿದ್ದಾರೆ. ಕಳೆದುಬಿಟ್ಟು ಚಾತುರ್ಮಾಸ ಮುಗಿತಾ ಬಂತು. ಅಲ್ಲಿಂದ ಪ್ರಯಾಣ ಮಾಡಿ ಅವರು ಎಲ್ಲ ಕಡೆ ಪ್ರಯಾಣ ಮಾಡಿ ಬರ್ತಾ ಇದ್ರು. ಎಲ್ಲಿ ಬಂದರು? ಪಾಂಡುರಂಗಪುರ ವಿಠಲ ದೀಕ್ಷಂ ಪ್ರಸ್ಥಿತಂಚ ಸ ಕರವೀರಪುರಾಖ್ಯಂ. ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಪಂಡ್ರಾಪುರಕ್ಕೆ ಬಂದರಂತೆ. ಪಂಡ್ರಾಪುರಕ್ಕೆ ಬಂದಾಗ ಆ ಪಾಂಡುರಂಗನ ದರ್ಶನ ಮಾಡಿ ಅಲ್ಲಿ ಸ್ನಾನಗಿನ ಮಾಡಿಕೊಂಡು ಪೂಜೆ ಮಾಡಿ ಕೆಲವು ದಿವಸ ಅಲ್ಲೇ ಪಂಡ್ರಾಪುರದಲ್ಲಿ ಇದ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಮುಂದೆ ಎಲ್ಲಿ ಕರವೀರಪುರಾಖ್ಯಂ. ಕರವೀರಪುರ ಅಂದರೆ ಮಹಾಲಕ್ಷ್ಮಿ ಇರ್ತಕ್ಕಂಥ ಕೊಲ್ಲಾಪುರ ಪ್ರಯಾಣ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಗೆ ಪ್ರಯಾಣ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಕಥಾಭಾಗದೊಂದಿಗೆ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.